ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ ಸ್ನೇಹಿತರೆ ಇವತ್ತು ನಮ್ಮ ಜೊತೆ ಕೈಟ್ಸ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪನಿಯ ಓನರ್ ಆಗಿರುವಂತಹ ವಿಜಯ್ ಅವರಿದ್ದಾರೆ ಹಾಗೂ ನಮಗೋಸ್ಕರ ಒಂದು ಸ್ಪೆಷಲ್ ಆಗಿರುವಂತಹ ಕಂಪ್ಲೀಟೆಡ್ ಹೋಮ್ ಟೂರ್ ಅನ್ನ ತಗೊಂಡ್ಬಂದಿದ್ದಾರೆ. ಸೊ ನಾವು ಎಲ್ಲಿದ್ದೀವಿ, ಯಾವ ಮನೆ, ಇದರ ವಿಸ್ತೀರ್ಣತೆ ಎಷ್ಟಿದೆ ಹಾಗೂ ಏನು ಸ್ಪೆಸಿಫಿಕೇಶನ್ ಇದೆ ಪ್ರತಿಯೊಂದನ್ನು ಕೂಡ ವಿಜಯ್ ಸರ್ ಇಂದ ತಿಳ್ಕೊಳ್ಳೋಣ. ವೆಲ್ಕಮ್ ಅಣ್ಣ ಸರ್ನ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಕನ್ನಡಕೋರ ವೀಕ್ಷಕ. ಸರ್ ಇದು ಆಲ್ಮೋಸ್ಟ್ ಆಲ್ ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಕಾಣೋ ತರ ಪ್ಲಾನ್ ಮಾಡಿಬಿಟ್ಟು ಎಲಿವೇಶನ್ ನ ಮಾಡಿರೋದು. ಸೊ ಬೇಸಿಕಲಿ ಇದರಲ್ಲಿ ಅಟ್ರಾಕ್ಷನ್ ಬಂದು ಸೆರಾ ಬೋರ್ಡ್. ಸೆರಾ ಬೋರ್ಡ್ ಬಂದು ಇಲ್ಲಿ ಕಾಂಪೌಂಡ್ ವಾಲ್ಗೂ ಒಂದ್ ಸ್ವಲ್ಪ ಮ್ಯಾಚ್ ಮಾಡಿದೀವಿ. ಸೇಮ್ ಇದೇ ತರ ನಮ್ದು ಬಾಲ್ಕನಿಲಿ ಮ್ಯಾಚಿಂಗ್ ಆಗ್ಲಿ ಅಂತ ತಗೊಂಡಿರೋದು. ಸ್ವಲ್ಪ ಬಾಕ್ಸ್ ಟೈಪ್ ಅದನ್ನ ತಗೊಂಡಿರೋದು. ಸೇಮ್ ರೆಗ್ಯುಲರ್ ಆಗಿ 5 feet ಹೈಟ್ ಬರುವಂತ ಗೇಟ್ ಇದೆ. ಸೊ 16 ಗೇಜ್ ಇರುವಂತ ಗೇಟ್ ಇದೆ. ಸೊ ಜಸ್ಟ್ ಇದರಲ್ಲಿ ಕಲರ್ ಕಾಂಬಿನೇಷನ್ ಅಂತ ನಾವು ತಗೊಂಡಿರೋದಿದೆ. ಚೆನ್ನಾಗಿದೆ. ಸೊ ಧೂಳ್ ಜಾಸ್ತಿ, ಸೊ ಒಂದ್ ಸ್ವಲ್ಪ ಲುಕ್ ಇರ್ಲಿ, ಆಮೇಲೆ ಎಲೆಕ್ಟ್ರಿಕಲ್ ಲೈಟಿಂಗ್ಸ್ ಚೆನ್ನಾಗಿ ಬರ್ಲಿ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ದೊಡ್ಡ ಸೈಟ್ ಇರೋದ್ರಿಂದ ನಾಳೆ ಹೆವಿ ವೆಹಿಕಲ್ಸ್ ಬಂದ್ರು ಕೂಡ ಒಳಗಡೆ ಹೋಗ್ಲಿ ಅಂತ ಜಸ್ಟ್ ಒಂದ್ ಮೇಲ್ಗಡೆ ಸಪೋರ್ಟಿಂಗ್ ಆಗಿ ತಗೊಂಡಿರೋದು. ಲೆಫ್ಟ್ ಸೈಡ್ ರೈಟ್ ಸೈಡ್ ಪಿಲ್ಲರ್ ತರ. ಸರಿ ಸರಿ, ಒಳಗಡೆ ಹೋಗೋಣ ಸರ್. ಬನ್ನಿ ಸರ್. ಸೇಮ್ ಅದೇ ತರ ಬಂದ್ರೆ ಇಲ್ಲಿ ನಮ್ದು ರೆಗ್ಯುಲರ್ ಸಂಪ್ ಬರ್ತಾ ಇದೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ. ಸೊ ಮೀನ್ ವೈಲ್ ಕಾರ್ ಪಾರ್ಕಿಂಗ್ ಟೈಲ್ಸ್ ಇಲ್ಲಿ ಬಂದಿದೆ. ಸೊ ಇದು ಎಂಟೈರ್ ಫ್ರಂಟ್ ಇರೋಂತ ಸೈಟ್ ಏನಿದೆಲ್ಲ, ಸೊ ಇದು 30-40 ಡೈಮೆನ್ಷನ್ ಬರುತ್ತೆ. ಅವ್ರ ಪಾರ್ಕಿಂಗಿಗೆ ಲ್ಯಾಂಡ್ಸ್ಕೇಪಿಂಗ್ ಏರಿಯಾ ಅಂತ ಬಿಟ್ಕೊಂಡಿದ್ದೀರಾ. ಸೊ ಇಲ್ಲಿ ರೈಲಿಂಗ್ಸ್ ತಗೊಂಡ್ಬಿಟ್ಟಿದ್ದೀರಾ ಸರ್. ಇಲ್ಲಿ ಎಸ್ ರೈಲಿಂಗ್ ಕೊಟ್ಟಿದ್ದೀವಿ. ಸೊ ಆ ಸೈಡ್ ಇಂದನೂ ಎಂಟ್ರಿ ಆಗ್ಬೋದು, ಈ ಸೈಡ್ ಇಂದನೂ ಎಂಟ್ರಿ ಆಗ್ಬೋದು ಅನ್ನೋ ಉದ್ದೇಶಕ್ಕೆ. ಓಕೆ. ಸೊ ಆಲ್ಮೋಸ್ಟ್ ಆಲ್ ರೋಡ್ ಲೆವೆಲ್ ಇಂದ ಬಿಲ್ಡಿಂಗ್ ಹೈಟ್ ಬಂದು 2 ಅಡಿ ಹೈಟ್ ಆಗಿದೆ. ಓಕೆ. ಇದು ಎಷ್ಟು ಲೀಟರ್ ಕೆಪಾಸಿಟಿ ಇದೆ? ಇದು 10,000 ಲೀಟರ್ ಕೆಪಾಸಿಟಿ ಇದೆ. ಓಕೆ ಓಕೆ. ಸೈಡ್ ಅಲ್ಲೆಲ್ಲ ನೀರು ಹೋಗಬಾರ್ದು ಅಂತ ಇಲ್ಲಿ ವಾಷಿಂಗ್ ಮಾಡಿರೋ ನೀರು ಬಂದು ಸಂಪಲ್ ಬೀಳಬಾರ್ದು ಅಂತ ಜಸ್ಟ್ ಒಂದು ಎಡ್ಜ್ ಬೈಂಡಿಂಗ್ ಮಾಡಿದ್ದೀರಾ ಸರ್. ಹಾಗೆ ಕಂಟಿನ್ಯೂ ಮಾಡೋಣ. ಈ ಪಾತ್ವೇದಲ್ಲಿ ಹಾಕಿರೋದು ಏನು ಟೈಲ್ಸ್ ಇದೆ ಆಕ್ಚುಲಿ ಸರ್? ಇದು ಕಾರ್ ಪಾರ್ಕಿಂಗ್ ಟೈಲ್ಸ್ 1x1 ಆಂಟಿ ಸ್ಕಿಡ್ ಇದು. ಹಾ ಸರ್, ಎಲ್ಲ ಕಾರ್ ಪಾರ್ಕಿಂಗ್ ಟೈಲ್ಸ್ ಆಂಟಿ ಸ್ಕಿಡ್ ಬರುತ್ತೆ. ಸೊ ಮೀನ್ ವೈಲ್ ಇದೊಂದು 2 ಟನ್ ಕೆಪಾಸಿಟಿ ಇರುವಂತ ಟೈಲ್ ಬರ್ತಾ ಇದೆ. ಓಕೆ. 2 ಟನ್ ಕೆಪಾಸಿಟಿ. ಚಿಕ್ಕ ಪುಟ್ಟ ಗಾಡಿಗಳು ಹೋದ್ರೂ ಏನು ತೊಂದರೆ ಇಲ್ಲ ಸರ್. ಸ್ಕೂಟರ್ಸ್ ಎಲ್ಲ ತಗೊಂಡ್ಬರ್ತಾರೆ, ಇದ್ರ ಮೇಲೆ ನಿಲ್ಲಿಸ್ಕೋಬಹುದು ಸರ್. ಸರ್ ಇವಾಗ ಫ್ರಂಟ್ ಎಲಿವೇಶನ್ ಸ್ವಲ್ಪ ಇಲ್ಲಿ ಇದು ಕ್ಲಾಡಿಂಗ್ ಟೈಲ್ ಅಂತ ಹಾಕಿರೋ ಟೈಲು ಗ್ರಾನೈಟ್ ಅಲ್ಲ. ಇದು ಕಲ್ ತರ ಇದೆಯಲ್ಲ, ಸ್ಟೋನ್ ತರ. ಸೇಮ್ ಟೈಲ್ ಅಲ್ಲೇ ಆ ತರ ಬಂದಿದೆ. ಸೊ ಬಟ್ ಇದು ಟೈಲು. ಸೊ ಅದಕ್ಕೆ ಮೇನ್ ಡೋರಿಗೆ ಲುಕ್ ಬರ್ಲಿ ಅಂತ ಒಂದು ಬೀಡಿಂಗ್ ಹಾಕಿದೀವಿ. ಓಕೆ. ಸೊ ಇದಕ್ಕೆ ಬೀಡಿಂಗ್ ಕೂಡ ತಗೊಂಡಿದ್ದಾರಲ್ವಾ? ಗ್ರಾನೈಟ್ ಬೀಡಿಂಗ್ ನ ಮಾಡಿದೀವಿ. ಸರ್ ಒಂದು ಕ್ವಶನ್ ಕೇಳ್ತೀನಿ, ಈ ತರ ಟೈಲ್ಸ್ ಗಳು ಎಷ್ಟಾಗುತ್ತೆ ಒಂದು ರೇಟ್? ಸರ್ ಇದು 65 to 70 rupees. 70 rupees ಅಂತಲೇ ಇರುತ್ತೆ. ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಇವೆಲ್ಲ ಬಂದ್ಬಿಡುತ್ತೆ ಅಲ್ವಾ ಸರ್? ಅಂದ್ರೆ ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ನಾವು 50 rupees ಕೊಟ್ಟಿರ್ತೀವಿ. ಸೊ 70 rupees ಅಂತ ಹೋದವಾಗ 20 rupees ಆಡ್ ಆನ್ ಆಗಿ. ಸ್ಟಾರ್ಟಿಂಗ್ ಎಲ್ಲ ಹೇಳಿದ್ರಿ ನೀವು ಒಂಚೂರು ಆಡ್ ಆನ್ ಇದ್ರೆ ಮಾಡ್ಕೊಂಡ್ಬಿಡ್ತೀವಿ ಅಂತ. ಸರ್ ಹಾಗೆ ಇಲ್ಲಿ ಮೇಲ್ಗಡೆ ಇದು ಎಕ್ಸ್ಪ್ಲೇನ್ ಮಾಡಿ. ಸೇಮ್ ನಾವು ಔಟ್ ಸೈಡ್ ಏನ್ ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಸೆರಾ ಬೋರ್ಡ್ ಕಾಂಬಿನೇಷನ್. ಸೊ ಇದು ಸಿಮೆಂಟ್ ಮತ್ತೆ ಫೈಬರ್ ಮಿಕ್ಸ್ ಆಗಿರೋದ್ರಿಂದ ಸೆರಾ ಬೋರ್ಡ್ ಅನ್ನತ್ತೆ. ಸೊ ನೀರ್ ಬಿದ್ರು ಏನು ಆಗಲ್ಲ. ಸೊ ಫ್ರಂಟ್ ಬರ್ತಿದ್ದಂಗೆ ಎಲಿಗೆಂಟ್ ಅಪಿಯರೆನ್ಸ್ ಇರ್ಲಿ ಅಂತ ಹೇಳ್ಬಿಟ್ಟು ಗೇಟ್ ಅಲ್ಲೂ ಯೂಸ್ ಮಾಡ್ತಾರೆ, ಸೀಲಿಂಗ್ ಅಲ್ಲೂ ಯೂಸ್ ಮಾಡ್ತಾರೆ. ಸೆರಾ ಬೋರ್ಡ್ ಅಂತ ಇದನ್ನ ಯೂಸ್ ಮಾಡ್ತಾರೆ. ಇದು ಎಲಿವೇಟ್ ಆಗಿದೆಲ್ಲ, ಹೊರಗಡೆ ಬಂದಿರುವಂತದ್ದು ಇದು ಆಕ್ಚುಲಿ? ಹೌದು ಸರ್, ಹೌದು. ಓಕೆ, ಸರಿ ಸರ್. ಸೊ ಬಂದಿರೋ ಪ್ರೊಜೆಕ್ಷನ್ ಇದ್ರ ಮೇಲ್ಗಡೆ ಬಾಲ್ಕನಿ ಇದೆ. ಸೊ ನಾವು ಮಳೆ ನೀರು ಒಳಗಡೆನೂ ಬರಬಾರ್ದು, ಮೇಲೆ ಬಾಲ್ಕನಿನೂ ಕವರ್ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ಒಳ್ಳೆ ನೆರಳು ಇರ್ಲಿ ಅಂತ ಇದ್ ಮಾಡಿದಿರಾ. ಕಂಪ್ಲೀಟ್ ಆಗಿ ಇಲ್ಲಿ ಒಳ್ಳೆ ನೆರಳು ಬಂದ್ಬಿಟ್ಟಿದೆ ಅಲ್ವಾ ಸರ್? ಫ್ರಂಟ್ ಅಲ್ಲಿ ಒಂದು ಕಟ್ಟೆ ತರ ಕಟ್ಟಿದಿರಾ ಸರ್. ಇದು ಒಂದು 6 ಇಂಚ್ ಮತ್ತೆ ಹೈಟ್ ಆಗುತ್ತೆ. ಸೊ ಮಳೆ ನೀರು ಒಳಗಡೆ ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೆ 1 ಸ್ಟೆಪ್ ಹೈಟ್ ಆಗಿದೆ. ಓಕೆ. ಸೊ ಮತ್ತೆ ಎಲಿವೇಟ್ ಆಗ್ಲಿ ಅಂತ. ಗ್ರಾನೈಟ್ ಅಲ್ವಾ ಇದು? ಎಸ್ ಸರ್, ಇದು ಗ್ರಾನೈಟ್ ಸರ್. ಓಕೆ ಸರ್. ಹಾಗೆ ಈಗ ಡೋರ್ ಬಗ್ಗೆ ಹೇಳಿ. ವಾಸ್ಕಲ್ ಮತ್ತೆ ಡೋರ್ ಎರಡು ಹೇಳಿ. ರೆಗ್ಯುಲರ್ ಆಗಿ ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಟೀ ಕುಡ್ಡೆ ಬರುತ್ತೆ. ಸೊ ಟೀ ಕುಡ್ಡು ನಿಮ್ಗೆ ಆಲ್ಮೋಸ್ಟ್ ಆಲ್ ಇದು ಒಂದು 35 ರಿಂದ 38,000 ರೂಪಾಯಿ ಖರ್ಚಾಗಿರುವಂತದ್ದು. ವಾಸ್ಕಲ್ ವಿತ್ ಶಟರ್. ಯಾವ ವುಡ್ ಇದು ಸರ್? ಇದು ಆಕ್ಚುಲ್ ಆಗಿ ಟೀಕ್ ವುಡ್ಡೆ. ಟೀಕ್ ಅಲ್ಲಿ ಫ್ರೇಮ್ ಬಂದು ಇದು ಹುಣಸೂರು ಟೀಕ್ ಇದೆ. ಹುಣಸೂರು ಟೀಕ್. ಎಸ್ ಸರ್. ಈ ಡೋರ್ ಶಟರ್ ಬಂದು ಇದು ರೆಡಿಮೇಡ್ ಡೋರ್ ಶಟರ್. ಓಕೆ. ರೆಗ್ಯುಲರ್ ಆಗಿ ಡಿಸೈನ್ಸ್ ಇರುತ್ತೆ. ಸೊ ಕರ್ಕೊಂಡು ಹೋಗಿ ತೋರಿಸ್ತೀವಿ. ಸೊ ತೋರಿಸಿದವಾಗ ಆ ಡಿಸೈನ್ ಯಾವ ಡಿಸೈನ್ ಫೈನಲ್ ಲೈಕ್ ಆಗಿರುತ್ತೋ ಆ ತರದ್ದು ಡೋರ್ ಶಟರ್ ಬಂದಿರುತ್ತೆ. ಓಕೆ. ಇವೆಲ್ಲ ಆಂಟಿಕ್ ತಗೊಂಡಿದ್ರೆ ಫಿಟ್ಟಿಂಗ್ಸ್? ಎಸ್ ಸರ್. ಡೋರ್ಗೆ ಮ್ಯಾಂಡೇಟರಿ ಆಂಟಿಕ್ ಬರುತ್ತೆ. ಸೇಮ್ ಇಲ್ಲಿ ಆಲ್ಮೋಸ್ಟ್ ಆಲ್ 4 ಹಿಂಜಸ್ ಬಂದಿದೆ, 5 ಇಂಚ್ ಇಂದು. ಹೌದು. ಸೊ ಸಪೋರ್ಟ್ ಗೆ ಇದು ಡೋರ್ ಥಿಕ್ನೆಸ್ ಬಂದು 32 mm ಇರುತ್ತೆ. 32 mm ಇದು ಯೂಶುವಲಿ 30 ಇರುತ್ತೆ, ನೀವು 32 mm ಬಂದಿರುತ್ತೆ. ಸೊ ವೇಟ್ ಸಸ್ಟೈನ್ ಆಗಕ್ಕೆ 4 ಆಂಟಿಕ್ ಹಿಂಜಸ್ ಹಾಕಿದ್ದೀರಾ. 4 ಆಂಟಿಕ್ ಹಿಂಜಸ್ ಹಾಕಿದ್ದೀರಾ. ಓಕೆ. ಸೊ ಪ್ರೀಮಿಯಂ ಅಂತಂದ್ರೆ ಕಂಪ್ಲೀಟ್ ಪ್ರೀಮಿಯಂ ಮಾಡ್ಬಿಟ್ಟಿದ್ದೀರಾ ಸರ್ ನೀವು? ಸರ್ ಅಂದ್ರೆ ಡಿಪೆಂಡ್ಸ್ ಅಪಾನ್ ದ ಕ್ವಾಲಿಟಿ ಆಫ್ ಮಟೀರಿಯಲ್ ಆಗುತ್ತೆ. ತುಂಬಾ ವೇಟ್ ಇರುವಾಗ ಮ್ಯಾಂಡೇಟರಿ ಬೇಕಾಗುತ್ತೆ ಸರ್. ನೆಕ್ಸ್ಟ್ ಫ್ಲೋರಿಂಗ್ ಹೋಗ್ಬಿಡೋಣ. ಇದೇನು ಫ್ಲೋರಿಂಗ್ ಹೋದ್ರೆ ಇದು ತುಮಕೂರು ಲೆದರ್ ಬ್ರೌನ್ ಗ್ರಾನೈಟ್ ಅಂತ ಬರುತ್ತೆ. ಸೊ ಆಲ್ಮೋಸ್ಟ್ ಆಲ್ ಇದು ಒಂದು 100 rupees ಕಾಸ್ಟ್ ಆಗಿದೆ. 100 rupees ಕಾಸ್ಟ್ ಇದೆನಾ? ಓಕೆ ಓಕೆ. ಸೊ ಕರ್ಕೊಂಡು ಹೋಗಿ ತೋರಿಸಿದವಾಗ ಓನರ್ ಚಾಯ್ಸು
ಮ್ಯಾಟರ್ ಆಗುತ್ತೆ. ಸೊ ಆ ಉದ್ದೇಶಕ್ಕೆ ಪೂರ್ತಿ ಗ್ರಾನೈಟ್ ನ ಮಾಡಿದ್ದೀರಾ ಸರ್. ಇಲ್ಲೊಂದು ಇದು ಸರ್ ಇಂಟೀರಿಯರ್ ಅಲ್ಲಿ ಇದು ಸ್ಲಿಪ್ಪರ್ ಸ್ಟ್ಯಾಂಡ್ ಕಮ್ ಏನಾದ್ರು ಬಂದ ತಕ್ಷಣ ಐಟಮ್ಸ್ ಇಡಕ್ಕೆ ಅಂತ ಜಸ್ಟ್ ಒಂದು ಕುಶನ್ ತರ. ಇದು ನಿಮ್ ಕಡೆಯಿಂದ ಮಾಡ್ಕೊಟ್ಟಿರೋದಲ್ವಾ ಸರ್? ಅಂದ್ರೆ ಇಂಟೀರಿಯರ್ ಸಪೋರ್ಟಿಂಗ್ ನಾವೇ ಮಾಡಿರೋದು, ಬಟ್ ಇಂಟೀರಿಯರ್ ಸೆಲೆಕ್ಷನ್ ಚಾಯ್ಸಸ್ ಎಲ್ಲ ಓನರ್ ಮೇಲೆ ಬಿಟ್ಟಿರ್ತೀವಿ. ಯಾಕಂದ್ರೆ ಇಂಟೀರಿಯರ್ ಇದು 5 ವರ್ಷಕ್ಕೆ ಬೇಜಾರಾದ್ರೆ ಕೂಡ ಇದನ್ನ ಚೇಂಜ್ ಮಾಡ್ಕೋಬಹುದು. ನಮ್ದು ಹಾಲ್ ಬೇಜಾರಾಯ್ತು 5 ವರ್ಷಕ್ಕೆ ನಾನು ಚೇಂಜ್ ಮಾಡ್ತೀನಿ, ಅಡಿಗೆ ಮನೆ ಚೇಂಜ್ ಮಾಡ್ತೀನಿ ಅನ್ನಕ್ ಆಗಲ್ಲ. ಸೊ ಪ್ಯಾಕೇಜಸ್ ಅಲ್ಲಾಗ್ಲಿ ಅಥವಾ ಅಗ್ರಿಮೆಂಟ್ ಸಿಗ್ನೇಚರ್ ಆಗೋ ಟೈಮ್ ಅಲ್ಲಿ ನಾವು ಇಂಟೀರಿಯರ್ ನ ಇನ್ಕ್ಲೂಡ್ ಮಾಡಿರಲ್ಲ ಇನಿಷಿಯಲ್ ಆಗಿ. ಸೊ ಅದು ಕಂಪ್ಲೀಟ್ ಆದ್ಮೇಲೆ ಅವ್ರ ಬಜೆಟ್ ಏನಿದೆ ಅದನ್ನ ನೋಡ್ಕೊಂಡ್ಬಿಟ್ಟು ನಾವು ಇಂಟೀರಿಯರ್ ನ ಮಾಡ್ತೀವಿ. ಸರ್ ಪೂಜಾ ರೂಮ್ ಹೋಗ್ಬಿಡೋಣ. ಸೇಮ್ ಮೇನ್ ಪೂಜಾ ಡೋರ್ಗೆ ಬಂದ್ರೆ ಸೇಮ್ ಇದು ಟೀ ಕುಡ್ಡೆ ಬರುತ್ತೆ. ಅರೌಂಡ್ ಆಲ್ಮೋಸ್ಟ್ ಒಂದು 22,000 to 25,000 ವರೆಗೂ ಖರ್ಚು ಬಂದಿರತ್ತೆ. ಸೇಮ್ ಇದರಲ್ಲಿ ಪ್ಲೇನ್ ಗ್ಲಾಸ್ ಬೇಕಾ, ಡಿಸೈನ್ ಗ್ಲಾಸ್ ಬೇಕಾ, ಕಲರ್ಡ್ ಗ್ಲಾಸ್ ಬೇಕಾ ಅಂತ ಡಿಸ್ಕಷನ್ ಆಗುತ್ತೆ. ಸೊ ಮಟೀರಿಯಲ್ ಸೆಲೆಕ್ಷನ್ ಅವ್ರು ಕರ್ಕೊಂಡೋಗಿ ತೋರಿಸಿರ್ತೀವಿ. ಇದು ಟೀ ಕುಡ್ಡೆ. ಇಲ್ಲಿ ಕಸ್ಟಮರ್ದ ರಿಕ್ವೈರ್ಮೆಂಟ್ ಬಂದು ರಂಗನಾಥ್ ಸ್ವಾಮಿದು ಒಂದು ಟೈಲ್ ಬೇಕು ಅಂತ ಡಿಮಾಂಡ್ ಇತ್ತು. ಸೊ ನಾವು ಟೈಲ್ ಅವ್ರ ಹತ್ರ ಮಾತಾಡ್ಬಿಟ್ಟು ಅದನ್ನು ತರಿಸ್ಬಿಟ್ಟು ಮಾಡಿಸ್ಕೊಟ್ಟಿದ್ದೆ. ಪ್ರಿಂಟೆಡ್ ಟೈಲ್ ಇದೆ ಆಕ್ಚುಲಿ. ಎಸ್ ಸರ್, ಪ್ರಿಂಟೆಡ್ ಟೈಲ್. ಸರ್ ಈ ತರ ಟೈಲ್ಗಳು ಮ್ಯಾಕ್ಸ್ ಅಂದ್ರೆ ಎಷ್ಟು ಸೈಜ್ ಅವೈಲೇಬಲ್ ಇದೆ ನಮಗೆ? ಯಾರು ವೀಕ್ಷಕರಿಗೆ ಅದು ಫುಲ್ ಬೇಕು ಅನ್ಕೊಳ್ಳಿ, ಈ ತರ ಫುಲ್ ಆಗ್ಬೇಕು, ಅದು ಅವ್ರಿಗೆ ಏನ್ ಸೈಜ್ ಬೇಕು ಪ್ಲಸ್ ಅವ್ರಿಗೆ ಯಾವ ಇಮೇಜ್ ಬೇಕು. ಸೊ ಟೈಲ್ ಶಾಪ್ ಹತ್ರನೇ ಮಾತಾಡಿ ಅವ್ರಿಗೆ ಅದನ್ನ ಮಾಡಿಸ್ಕೊಡ್ತಾರೆ. ಬೆಂಗಳೂರಲ್ಲಿ ಅಥವಾ ಲೋಕಲ್ ಯಾವುದೇ ಟೈಲ್ ಅವ್ರ ಹತ್ರ ಹೋಗಿ ಈ ಇಮೇಜ್ ಕೊಟ್ಬಿಟ್ಟು ನಮ್ಗೆ ಇಷ್ಟು ಸೈಜ್ ಬೇಕು ಅಂದ್ರೆ ಡೆಫಿನೆಟ್ಲಿ ಮಾಡಿಸ್ಬಿಟ್ಟು ತಂದು ಕೊಡ್ತಾರೆ. ನೀವು ಮಾಡಿಸ್ಕೊಡ್ತೀರಾ? ನಾವು ಮಾಡಿಸ್ಕೊಡ್ತೀವಿ ಸರ್, ನಾವೇ ಮಾಡಿಸಿ ತಂದು ಹಾಕಿರೋದು. ಸೈಡ್ ಅಲ್ಲಿ ಹಾಕಿರೋ ಇದು ಟೈಲ್ಸ್ ಗಳ ಬಗ್ಗೆ ಹೇಳಿ. ಎಸ್ ಸರ್, ಇದು ವೈಟ್ ಕಲರ್ ಟೈಲ್ ಬರುತ್ತೆ. ಸೊ ಅಂದ್ರೆ ಡಿಸೆಂಟ್ ಲುಕ್ ಇರ್ಲಿ ಅನ್ನೋ ಉದ್ದೇಶಕ್ಕೆ ಕಂಪ್ಲೀಟ್ ಆಗಿ ವೈಟ್ ನೇ ನಾವು ಪ್ರಿಫರೆನ್ಸ್ ಕೊಟ್ಟಿರೋದು. ಇದಕ್ಕೆ ಇಲ್ಲಿ ಜಸ್ಟ್ ಗೋಲ್ಡನ್ ಸ್ಟ್ರಿಪ್ ಅಲ್ಲಿ ಪೂಜಾ ಐಟಮ್ ತರ ಬರೋ ತರ ಮಾಡಿದೆ. ದೀಪ ಸ್ತಂಭ ಇರೋ ತರ ಒಂದು ಕೆಳಗಡೆ ಮೇಲ್ಗಡೆ ಒಂದು ಬ್ಯಾಂಡ್ ಬಂದಿದೆ. ಸೊ ಸೆಂಟರ್ ಅಲ್ಲಿ ಅವ್ರ ಮನೆ ದೇವ್ರು ಬಂದಿದೆ. ಸೊ ನೀವು ಕೆಳಗಡೆ ಇದು ಮಾಡಿದ್ದೀರಾ? ಸೊ ಕೆಳಗಡೆ ಒಂದು ಜಸ್ಟ್ ಸ್ಟೋರೇಜ್ ತರ ಮಾಡಿದೆ, 1 ಅಡಿ ಹೈಟ್ ಮಾಡ್ಬಿಟ್ಟು. ಸೊ ಅಲ್ಲಿ ಕೆಳಗಡೆ ಕ್ಲೈಂಟ್ ಬಂದು ಇಂಟೀರಿಯರ್ ಮಾಡಿಸ್ಕೊಂಡಿದ್ದಾರೆ. ಸೊ ಅದ್ರಲ್ಲಿ ಸ್ಟೋರೇಜ್ ಮಾಡ್ಕೋಬಹುದು ಅಥವಾ ಮೇಲ್ಗಡೆ ದೇವ್ರನ್ನ ಇಟ್ಕೊಳ್ಳಿ. ಇದನ್ನು ನೀವೇ ಮಾಡ್ಕೊಟ್ಟಿರೋದು? ಎಸ್ ಸರ್, ಈ ಗ್ರಾನೈಟ್ ಹಾಕಿರೋದು ನಮ್ ಸ್ಕೋಪ್ ಇರುತ್ತೆ. ಸೊ ಕೆಳಗಡೆ ಇಂಟೀರಿಯರ್ ಪ್ಲೈವುಡ್ ವರ್ಕ್ ಬಂದು ಇಂಟೀರಿಯರ್ ಸ್ಕೋಪ್ ಇರುತ್ತೆ. ಎಸ್ ಓಕೆ ಸರ್. ಹಾಗೆ ಫಾಲ್ ಸೀಲಿಂಗ್ ಬಗ್ಗೆ ಹೇಳ್ಬಿಡಿ. ಹಾಗೆ ಸರ್ ಸೇಮ್ ರೆಗ್ಯುಲರ್ ಆಗಿ ಫಾಲ್ ಸೀಲಿಂಗು, ಫ್ಯಾನು, ಲೈಟು, ಈ ಟಿವಿ ಯೂನಿಟ್, ವಾರ್ಡ್ರೋಬ್ಸ್ ಎಲ್ಲ ಓನರ್ ಸ್ಕೋಪ್ ಇರುತ್ತೆ. ಮುಂಚೆನೆ ನಾವು ಡಿಸ್ಕಷನ್ ಮಾಡಿರ್ತೀವಿ, ಬಟ್ ಅವ್ರ ಬಜೆಟ್ ಪ್ರಕಾರ. ಬಟ್ ಈ ಮನೆಯಲ್ಲಿ ನೀವೇ ಮಾಡ್ತಿರೋದಲ್ವಾ ಇದು? ಎಸ್ ಸರ್, ಈ ಮನೆಯಲ್ಲಿ ಅಂದ್ರೆ ನಮ್ದೇ ಆಲ್ಮೋಸ್ಟ್ 7-8 ಟೀಮ್ಗಳಿದೆ. ಸೊ ಅಲ್ಲಿ ಕೊಲಾಬ್ರೇಟ್ ಮಾಡಿದೀವಿ. ಸೊ ನಾವು ರೆಫರೆನ್ಸ್ ಕೊಡ್ತೀವಿ, ಅವ್ರ ಬಜೆಟ್ ತಕ್ಕಂಗೆ, ಅವ್ರ ಟೇಸ್ಟ್ ತಕ್ಕಂಗೆ. ಮೀನ್ ವೆಲ್ ಸೇಮ್ ನಮ್ದು ಕನ್ಸ್ಟ್ರಕ್ಷನ್ ಯಾವ ತರ ಇರುತ್ತೋ ಸೇಮ್ ಅದೇ ತರ ಮಟೀರಿಯಲ್ ಸೆಲೆಕ್ಷನ್ ಆಗಿರ್ಬೋದು, ಲ್ಯಾಮಿನೇಷನ್ ಸೆಲೆಕ್ಷನ್ ಆಗಿರ್ಬೋದು, ಪ್ಲೈವುಡ್ ಸೆಲೆಕ್ಷನ್ ಆಗಿರ್ಬೋದು, ಅದನ್ನೆಲ್ಲ ಓನರ್ ಜೊತೆ ಅವರು ಡಿಸ್ಕಷನ್ ಮಾಡಿ ಮಾಡ್ಕೊಟ್ಟಿರ್ತಾರೆ. ಓಕೆ ಸರ್. ಹಾಗೆ ಇಲ್ಲಿ ಪೂಜಾ ರೂಮ್ ಮೇಲ್ಗಡೆ ಒಂದು ಇದ್ರ ತರ ಮಾಡಿ ಗೋಪುರ ತರ ಮಾಡಿದ್ದೀರಾ, ಒಂಥರ ಟ್ರೆಂಡ್ ಆಗ್ಬಿಟ್ಟಿದೆ ಇವಾಗ ಈ ತರ ಮಾಡೋದು. ಸರ್ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ, ಯಾವ ತರ ಮಾಡಿದ್ರಿ ಏನು ಅಂತ ಹೇಳಿ. ಸರ್ ಆಕ್ಚುಲ್ ಆಗಿ ಏನಂದ್ರೆ ಒಂದಿಷ್ಟು ಜನ ಪೂಜಾ ರೂಮ್ ಅಲ್ಲೂ 7 feet ಹೈಟಿಗೆ ಚಜ್ಜ ಹಾಕೊಂಡು ಅದ್ರ ಮೇಲ್ಗಡೆ ಸ್ಟೋರೇಜ್ ಮಾಡ್ಕೊಳ್ತಾ ಇದ್ರು. ಕರೆಕ್ಟ್. ಬಟ್ ದೇವ್ರ ತಲೆ ಮೇಲೆನೆ ಭಾರ ಹೊರಸ್ದಂಗ ಆಗತ್ತೆ ಅಂತ ಆ ಟ್ರೆಂಡ್ ವೇವ್ ಆಫ್ ಆಗಿ ಕಂಪ್ಲೀಟ್ ಆಗಿ 10 feet ಹೈಟ್ ವರೆಗೂ ಹೋಗ್ತಾ ಇತ್ತು. ಸೊ ಬಟ್ ಇಲ್ಲೇನಾಯ್ತು, ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಒಂದು ಗೋಪುರ ಮಾಡೋಣ, ಕಳಸದ ತರ ತಂದಿಡೋಣ ಅಂತ ಕಂಪ್ಲೀಟ್ ಆಗಿ ಇದು ಹೇಳ್ಬೇಕು ಅಂದ್ರೆ ಓನರ್ ರಿಕ್ವೈರ್ಮೆಂಟ್ ಪ್ರಕಾರ ಮಾಡ್ಕೊಟ್ಟಿರೋದು. ಸೊ ಅದೇನೋ ಕಳಿಸಿದ ತರ ಅಂತ 3 ಸ್ಟೆಪ್ ಇದೆ ಅಂತ ಹೇಳ್ಬಿಟ್ಟು ಬೇಸ್ಡ್ ಆನ್ ಅವ್ರ ಮನೆ ದೇವ್ರ ಪ್ರಕಾರ ಅವರು ಸಜೆಸ್ಟ್ ಮಾಡಿದ್ರು. ಸೊ ಮೀನ್ ವೈಲ್ ನಮ್ಮ ಇಂಟೀರಿಯರ್ ಆ ತರ ಮಾಡ್ಕೊಟ್ಟಿದ್ದಾರೆ. ಸೊ ಕಸ್ಟಮರ್ ತಮ್ದು ಏನ್ ಇಷ್ಟ ಪಡ್ತಾರೆ ಅದನ್ನ ಮಾಡ್ಕೊಡ್ತಿರತ್ತ, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಯಾಕಂದ್ರೆ ಅವ್ರ ದುಡ್ಡು ಅವ್ರ ಮನೆ ಅವ್ರು ವಾಸ ಮಾಡ್ತಿರ್ತಾರೆ. ಇಲ್ಲಿ ನಾವು ಸರ್ವಿಸ್ ಕೊಡಕ್ ಬಂದಿರೋದ್ರಿಂದ ಅದನ್ನೇ ನಾವು ಕೊಡಬೇಕಾಗುತ್ತೆ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಅವರ್ ಸ್ಯಾಟಿಸ್ಫ್ಯಾಕ್ಷನ್. ಓಕೆ ಸರ್. ಸರ್ ಇದು ಹಾಲ್ ನ ಸೈಜ್ ಎಷ್ಟಿರ್ಬೋದು? ಸರ್ ಇದು ಆಲ್ಮೋಸ್ಟ್ ಆಲ್ 13 to 14 feet ಗೆ ಲೆಂತ್ ಬಂದು 20 feet ವರೆಗೂ ಬರುತ್ತೆ. 13 to 14 feet ಲೆಂತ್ ಬಂದು 20 feet ಬರುತ್ತೆ. ಇದರಲ್ಲಿ ಒಂದು 5x5 ಇದು ಪೂಜಾ ರೂಮ್ ಅಕ್ವೇರ್ ಆಗಿದೆ. ಓಕೆ ಸರ್, ಈಗ ನೆಕ್ಸ್ಟ್ ರೂಮ್ ಹೋಗ್ಬಿಡೋಣ. ಹಾಗೆ ಸರ್ ಹಂಗೆ ಇಲ್ಲಿ ಬಂದ್ರೆ ಡೈನಿಂಗ್ ಬರ್ತೀವಿ. ಎಷ್ಟು ಸೈಜ್ ಇದೆ ಇದು ಡೈನಿಂಗ್? ಇದು ಸರ್ ಇದು ಆಲ್ಮೋಸ್ಟ್ ಆಲ್ 10x10 ವರೆಗೂ ಕಂಪ್ಲೀಟ್ ಆಗಿ ಡೈನಿಂಗ್ ಬರ್ತಾ ಇದೆ. ಓಕೆ. ಸೊ ಡೈನಿಂಗ್ ಗೆ ಅಲ್ಲೊಂದು ವಾಶ್ ಬೇಸಿನ್ ಬಂದಿದೆ. ಸೊ ಇಲ್ಲಿ ವಾಶ್ ಬೇಸಿನ್ ಕ್ರಿಯೇಟ್ ಮಾಡಿದ್ದೀರಾ ಅಲ್ವಾ? ಓಕೆ. ಕೌಂಟರ್ ಟಾಪ್ ಹಾಕ್ಬಿಟ್ಟು ಮೇಲ್ಗಡೆ ಇದನ್ನ ಹಾಕಿರೋದು. ಸರ್ ಇದು ಕೂಡ ಇಂಟೀರಿಯರ್ ಬರುತ್ತಲ್ವಾ? ಸರ್ ನಮ್ದು ಟ್ಯಾಪ್ಸ್ ಎಲ್ಲ ನಾವು ಕೊಡ್ತೀವಿ. ಇದು ಬಂದು ಸಿಂಕು ನಮ್ದು ಇರುತ್ತೆ. ಓಕೆ. ಇಷ್ಟು ಅಮೌಂಟ್ ಅಂತ ಸಿಂಕಿಗೆ ಹೇಳಿರ್ತೀವಿ. ಸೊ ಅವ್ರು ಈ ಗ್ರನೈಟು ಕೆಳಗಡೆ ಟಾಪ್, ಕೌಂಟರ್ ಟಾಪ್ ಅಂತ ಕರಿತೀವಿ ಇದನ್ನ. ಹೌದು. ಸೊ ಈ ಮಿರರ್ ಮೇಲ್ಗಡೆ ಹಾಕಿರೋ ಟೈಲ್ದು ಬೇಕು ಅಂದ್ರೆ ಅದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗುತ್ತೆ. ಓಕೆ. ಆ ತರ ಅದು ಡೆವಲಪ್ಮೆಂಟ್ ಆಗುತ್ತೆ. ಇಲ್ಲಿ ಡಬಲ್ ಹೈಟ್ ತಗೊಂಡಿದ್ದೀರಿ, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನಮಗೆ.
ಸರ್ ಈ ಡಬಲ್ ಹೈಟು 3 ವಿಷಯಕ್ಕೆ ಯೂಸ್ ಆಗುತ್ತೆ. ಮೊದಲನೇದಾಗಿ ಪೇರೆಂಟ್ಸ್ ಕೆಳಗಡೆ ಇರ್ತಾರೆ, ಮಕ್ಕಳು ಮೇಲಿರ್ತಾರೆ. ಕರೆಕ್ಟ್. ಸೊ ಕರೆದ್ರೆ ಕೂಗಿದ್ರೆ ಕೇಳಿಸ್ತಾ ಇರಲ್ಲ. ಸೊ ಅವಾಗ ಇಲ್ಲಿ ಈಸಿಯಾಗಿ ಸೌಂಡ್ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಾಂದ್ರೆ ಅವ್ರು ಪ್ರತಿ ಸರ್ತಿನೂ 21 ಮೆಟ್ಲು ಕೆಳಗೆ ಇಳ್ಕೊಂಡ್ಬಂದು ಏನು ಎತ್ತಂತ ಕೇಳ್ಕೊಂಡು ಹೋಗ್ಬೇಕಾಗಿರುತ್ತೆ. ಅದನ್ನ ಅವಾಯ್ಡ್ ಮಾಡಕ್ಕೆ. ಎರಡನೇದು, ಮನೆಗೆ ಯಾರೋ ಗೆಸ್ಟ್ ಬಂದಿರ್ತಾರೆ, ಆ ಗೆಸ್ಟ್ ನ ಕೂತ್ಕೊಳ್ಳಿ ನಾವು ಬರ್ತೀವಿ ಅಂತ ಹೇಳಕ್ ಒಂದು ಹೆಲ್ಪ್ ಆಗ್ತಾ ಇರುತ್ತೆ. ಆ ಉದ್ದೇಶಕ್ಕೂ ಯೂಸ್ ಆಗುತ್ತೆ. ಮೂರನೇದು, ಈ ತರ ಡೆಕೋರೇಟಿವ್ ಝೂಮರ್ ಲೈಟ್ಸ್ ನೆಲ್ಲ ಯೂಸ್ ಮಾಡಕ್ಕೆ, ಈ ಆಂಬಿಯನ್ಸ್ ನ ಕ್ರಿಯೇಟ್ ಮಾಡಕ್ಕೆ ಈ ಡಬಲ್ ಹೈಟ್ ಯೂಸ್. ತುಂಬಾ ಚೆನ್ನಾಗಿದೆ ಸರ್ ಇದು, ಆಕ್ಚುಲಿ ಸಖತ್ತಾಗಿ ಕಾಣ್ತಾ ಇದೆ. ಸೊ ಈ ಲೈಟ್ ಬಂದು ಕಸ್ಟಮರ್ ರಿಕ್ವೈರ್ಮೆಂಟ್, ಅವ್ರ ಟೇಸ್ಟ್ ಪ್ರಕಾರನೇ ಬಂದಿರೋದು. ಸೊ ಇದು ನಮ್ಮ ಪ್ಯಾಕೇಜ್ ಅಲ್ಲಿ ಇರಲ್ಲ. ಅವ್ರ ಲೈಟ್ ಯಾವ ತರ ಬೇಕೋ ಆ ತರ ಆರ್ಗನೈಸ್ ಮಾಡ್ಕೊಡ್ತೀರಾ. ಎಲೆಕ್ಟ್ರಿಕಲ್ ಲೈಟ್ ಪಾಯಿಂಟ್ಸ್ ಎಲ್ಲ ನಮ್ಮ ಕಡೆಯಿಂದ ಆಗಿರುತ್ತೆ ಸರ್. ಹಾಗೆ ಕಿಚನ್ ಹೋಗ್ಬಿಡೋಣ, ಹಾಗೆ ಕಂಟಿನ್ಯೂ. ಇಲ್ಲೇ ಡೈನಿಂಗ್ ವೆಂಟಿಲೇಷನ್ ಬರ್ಲಿ ಅಂತ ಕೂಡ ಒಂದು ದೊಡ್ಡದಾಗಿರೋ ವಿಂಡೋ ಮಾಡಿದ್ದೀರಾ ಸರ್. ವಿಂಡೋ ವಿಚಾರಕ್ಕೆ ಬಂದಿದೆ ಅಂತಂದ್ರೆ ಸರ್, ಈ ವಿಂಡೋ ಗ್ರಿಲ್ ಡಿಸೈನ್ ಕೂಡ ನಾವು ಕಸ್ಟಮರ್ಗೆ ಕಳಿಸ್ತೀವಿ ಮುಂಚೆನೆ. ಪ್ಲಾನ್ ಅಲ್ಲಿ ಯಾವ ತರ ಪ್ಲಾನ್ ಆಗಿರುತ್ತೆ ಸೇಮ್ ವಿಂಡೋ ಗ್ರಿಲ್ ಡಿಸೈನ್ ಕೊಡ್ತೀವಿ. ಆ ಡಿಸೈನ್ ನ ಅವ್ರು ಯಾವ್ದು ಸೆಲೆಕ್ಟ್ ಮಾಡ್ತಾರ ಆ ತರದ್ದು ಇಲ್ಲಿ ಫ್ಯಾಬ್ರಿಕೇಶನ್ ಅಲ್ಲಿ 4 ಸೈಡ್ ಓಪನ್ ಮಾಡ್ಬಿಟ್ಟು ಕಾಂಕ್ರೀಟ್ ಹಾಕಿ ಪ್ಯಾಕ್ ಮಾಡಿರ್ತೀವಿ. ಓಕೆ. ವಿಂಡೋ ಬಗ್ಗೆ ಹೇಳಿ. ಹಾಗೆ ಮೀನ್ ವೈಲ್ ಬಂದ್ರೆ ಇದು 3 ಟ್ರ್ಯಾಕ್ UPVC ವಿಂಡೋಸ್. UPVC ವಿಂಡೋ ಅಲ್ವಾ? ಇವಾಗ ಟ್ರೆಂಡಿಂಗ್ ಇರೋದು UPVC ವಿಂಡೋಸ್ ವುಡ್ಗಿಂತ. ಯಾಕಂದ್ರೆ ವುಡ್ಗೆ ಎವ್ರಿ 5 years ಗೆ ಪೇಂಟ್ ಮಾಡಬೇಕು. ಇದು ಪೇಂಟ್ ಮಾಡೋ ನೆಸೆಸಿಟಿ ಇಲ್ಲ. ವುಡ್ ಅಲ್ಲಿ ಮಾಸ್ಕಿಟೋ ಮೆಶ್ ಇರಲ್ಲ, ಇದರಲ್ಲಿ ಮಾಸ್ಕಿಟೋ ಮೆಶ್ ಬರುತ್ತೆ. ವುಡ್ ಅಲ್ಲಿ ಬೆಂಡ್ ಬರೋ ಚಾನ್ಸಸ್ ಇರುತ್ತೆ, ಇದರಲ್ಲಿ ಬೆಂಡ್ ಬರೋ ಚಾನ್ಸಸ್ ಇರಲ್ಲ. ಆಮೇಲೆ ಆಚೆ ಕಡೆಯಿಂದ ಸೌಂಡ್ ಕೂಡ ವುಡ್ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ, ಇದರಲ್ಲಿ ಟ್ರಾನ್ಸ್ಫರ್ ಆಗಲ್ಲ. ದೀಸ್ ಆರ್ ದ ಥಿಂಗ್ಸ್ ನಮಗೆ UPVC ವಿಂಡೋಸ್ ಅಲ್ಲಿ ಹೆಲ್ಪ್ ಆಗೋದ್ರಿಂದ. ಸೊ ಇದು UPVC ವಿಂಡೋಸ್ ನ ಪ್ರಿಪೇರ್ ಮಾಡ್ತಾ ಇದ್ರ ಸರ್. ಇವಾಗ ಅಲ್ಯೂಮಿನಿಯಂ ವಿಂಡೋಸ್ ಕೂಡ ಬರುತ್ತೆ. ಸೊ ನಾವು ಅಲ್ಯೂಮಿನಿಯಂ ವಿಂಡೋಸ್ಗೆ ಕಂಪೇರ್ ಮಾಡಿದ್ರೆ ರೇಟ್ ವೈಸ್ ನಮಗೆ ಯಾವುದು ಕಮ್ಮಿ ಆಗುತ್ತೆ ಅಂತ? ಸರ್, ಅಲ್ಯೂಮಿನಿಯಂ ವಿಂಡೋಸ್ ಬಂದು ಸ್ವಲ್ಪ ಬೇಸಿಕ್ ಅಲ್ಲಿ ಬರುತ್ತೆ. ಅಂದ್ರೆ ಇದಕ್ಕಿಂತ ಕ್ವಾಲಿಟಿ ವೈಸ್ ಅದು ಕಡಿಮೆ. ವುಡ್ ಅಷ್ಟು ಸ್ಟ್ರೆಂತ್ ಇರಲ್ಲ, ಇದರಷ್ಟು ಸ್ಟ್ರೆಂತ್ ಇರಲ್ಲ. ಇದ್ರ ಪ್ರೊಫೈಲ್ ಒಳಗಡೆ SS ಸ್ಟ್ರಿಪ್ಸ್ ನ ಯೂಸ್ ಮಾಡಿರ್ತಾರೆ. ಸೊ ಇಕ್ವಿವೆಲೆಂಟ್ ಟು ವುಡ್ ಸ್ಟ್ರೆಂತ್ ಇರುತ್ತೆ. ಇದು ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಸ್ಟ್ರೆಂತ್ ಸೇಮ್ ವುಡ್ ಏನ್ ಸ್ಟ್ರೆಂತ್ ಇರುತ್ತೆ ಆ ಸ್ಟ್ರೆಂತ್ ಇರುತ್ತೆ. ಬಟ್ ಅಲ್ಯೂಮಿನಿಯಂ ವಿಂಡೋಸ್ ಅಲ್ಲಿ ಸ್ಟ್ರೆಂತ್ ಇರಲ್ಲ. ಓನ್ಲಿ ಗೇಜಸ್ ಇರುತ್ತೆ. 1.2, 1.1 ಅಂತ. ಸೊ ಅದೇನಂದ್ರೆ ಬೇಸಿಕಲಿ ಕಾಸ್ಟಿಂಗ್ ಅಂತ ಹೋದ್ರೆ ಅದು ಆಲ್ಮೋಸ್ಟ್ ಒಂದು 280 rupees per square feet ಇದೆ ಇವತ್ತು. ಇದೆಲ್ಲ ಸ್ಟಾರ್ಟ್ ಆಗೋದು 380, 400 rupees ಇಂದ. 100 rupees ಜಾಸ್ತಿ ಆಗುತ್ತೆ ಇದು. ಸರಿ ಸರ್, ಹಾಗೆ ಕಂಟಿನ್ಯೂ ಮಾಡೋಣ. ಕಿಚನ್ ಹೋಗ್ಬಿಡೋಣ ಸರ್. ಮೀನ್ ವೈಲ್ ಬಂದ್ರೆ ಅಡಿಗೆ ಮನೆನೂ ಕೂಡ ಆಲ್ಮೋಸ್ಟ್ ಆಲ್ ಒಂದು 8 ಅಡಿಗೆ 12 ಅಡಿ ಬಂದಿದೆ. ಸೊ ಇಲ್ಲಿ ಕೂಡ ವೆಂಟಿಲೇಷನ್ ಪರ್ಪಸ್ ಒಂದು ವಿಂಡೋಸ್ ಕೊಟ್ಟಿದ್ದೀರಾ. ಸೊ ಕಿಚನ್ ಗ್ರಾನೈಟ್ ಎಲ್ಲ ನಮ್ದೇ ಬಂದಿರತ್ತೆ. ಈ ಕಿಚನ್ ಏನ್ ಮಾಡ್ಯುಲರ್ ಕಿಚನ್ ಮಾಡಿಸ್ಕೊಂಡಿರ್ತಾರೆ ಕೆಳಗಡೆ, ಇದು ಓನರ್ ಸ್ಕೋಪ್ ಅಲ್ಲಿ ಇರುತ್ತೆ. ಇದು ಓನರ್ ಸ್ಕೋಪ್ ಅಲ್ಲಿ ಅಲ್ವಾ? ಈ ಮೇಲ್ಗಡೆ ನೀವು ಹಾಕೊಟ್ಬಿಡ್ತೀರಾ ವಿತ್ ಸ್ಕರ್ಟಿಂಗ್. ಎಸ್ ಸರ್. ಸರ್, ಹಾಗೆ ಈ ಮೇಲ್ಗಡೆ ಟೈಲ್ಸ್ ಕೂಡ ನಮ್ ಸ್ಕೋಪ್ ಅಲ್ಲೇ ಬಂದಿರತ್ತೆ. ಕರ್ಕೊಂಡು ಹೋಗಿ ಸೆಲೆಕ್ಷನ್ ಮಾಡಿಸ್ತೀವಿ. ಬೇಸ್ಡ್ ಆನ್ ಕಸ್ಟಮರ್ ಸೆಲೆಕ್ಷನ್ ಪ್ರಕಾರ ಈ ಟೈಲ್ ಕೂಡಗಳು ಸೆಲೆಕ್ಷನ್ ಆಗಿರುತ್ತೆ. ಸರ್, ಹಾಗೆ ಲಾಫ್ಟ್ ಎಲ್ಲ ಅವರೇ ಮಾಡಿಸ್ಕೊಂಡಿರೋದಲ್ವಾ ಇದು? ಇಲ್ಲಿ ಕೆಳಗಡೆ ಚಜ್ಜ ನಮ್ದಿರತ್ತೆ ಕಾಂಕ್ರೀಟ್. ಸಜ್ಜಾನ ಇದೆ ಸಜ್ಜಾ ಕಾಂಕ್ರೀಟ್ ನಮ್ದು. ಇಂಟೀರಿಯರ್ ಮಾಡೋ ಟೈಮಲ್ಲಿ ಬ್ಯಾಂಡ್ ಹಾಕೊಂಡು ಅದನ್ನ ಕವರ್ ಮಾಡಿದ್ದಾರೆ. ಸೇಮ್ ಅದೇ ತರ ಈ ಕಿಚನ್ ಕೌಂಟರ್ ಟಾಪ್ ಪ್ಲಸ್ ಸಿಂಕ್ ಎಲ್ಲ ನಮ್ದೇ ಇರುತ್ತೆ. ಈ ಕೆಳಗಡೆ ಕೊಟ್ಟಿರುವಂತ ಮಾಡ್ಯುಲರ್ ಕಿಚನ್ ಮಾತ್ರ ಓನರ್ ಸ್ಕೋಪ್ ಇರುತ್ತೆ. ಓಕೆ ಸರ್, ಇದು ಈ ತರ ಗ್ರಾನೈಟ್ ಸಿಂಕ್ ಕೊಟ್ಬಿಡ್ತೀರಾ ನೀವು? ಸರ್, ಬೇಸ್ಡ್ ಆನ್ ನಾವು ಒಂದು ಬಜೆಟ್ ಅಂತ ಕೊಟ್ಟಿರ್ತೀವಿ. 4000, 5000, 6000 ಅಂತ. ಕಸ್ಟಮರ್ ಗ್ರಾನೈಟ್ ಅಂದ್ರೆ ಗ್ರಾನೈಟ್, SS ಅಂದ್ರೆ SS, ಫೈಬರ್ ಅಂದ್ರೆ ಫೈಬರ್, ಅವರ ರಿಕ್ವೈರ್ಮೆಂಟ್ ಪ್ರಕಾರ, ಅವ್ರ ಸೆಲೆಕ್ಷನ್ ಪ್ರಕಾರ ಸಿಂಕ್ಗಳು ಯಾವ್ದು ಬೇಕೋ ಅವ್ರು ಚೂಸ್ ಮಾಡ್ತೀವಿ. ನಾವು ಒಂದು ಬಜೆಟ್ ಕೊಟ್ಟಿರ್ತೀವಿ, ಆ ಬಜೆಟ್ ಅಲ್ಲಿ ಅವ್ರು ಯಾವ್ದು ಸೆಲೆಕ್ಟ್ ಮಾಡ್ಕೋತಾರೆ. ಈ ಡೋರ್ ಯಾವ್ದು? ಸರ್, ಈಗ ಮೇನ್ ಇದು ಫ್ಲಶ್ ಡೋರ್ ಬರುತ್ತೆ. ಮಳೆ ನೀರು ಬಂದ್ರೂ ಏನು ಪ್ರಾಬ್ಲಮ್ ಆಗಲ್ಲ. ವಾಟರ್ ಪ್ರೂಫ್ ಡೋರ್ ಬಂದಿರುತ್ತೆ. ಫ್ಲಶ್ ಡೋರ್ ಅಂತ ಬರುತ್ತೆ. ಫ್ಲಶ್ ಡೋರ್, ಹೌದು. ಎಸ್ ಸರ್. ಸೇಮ್ ಇಲ್ಲಿ ನಮಗೆ ಯುಟಿಲಿಟಿಗೆ ಹೋಗಕ್ ಜಾಗ ಇದೆ. ಸೊ ಯುಟಿಲಿಟಿ ಅಂದ್ರೆ ಪಾತ್ರೆ ಉಜ್ಜಕ್ ಆಗಿರ್ಬೋದು. ಒಂದ್ ಸ್ವಲ್ಪ ಹೈಟ್ ಮಾಡಿದ್ದೀರಾ ಸರ್, ಮಳೆ ನೀರೆಲ್ಲ ಒಳಗಡೆ ಬರಬಾರ್ದು. ತುಂಬಾ ಇಂಪಾರ್ಟೆಂಟ್ ವೀಕ್ಷಕರೇ, ನೋಡಿ ಈ ತರ ಸ್ವಲ್ಪ ಯೋಚನೆ ಮಾಡ್ಬೇಕು ಫ್ಯೂಚರಿಸ್ಟ್ ಆಗಿ. ಹೊರಗಡೆ ಬರೋ ನೀರು ಒಳಗಡೆ ಬರಬಾರ್ದು, ನಾಳೆ ದಿನ ನಿಮಗೆ ತೊಂದರೆ ಆಗುತ್ತೆ. ಇದು ಯೋಚನೆ ಮಾಡಿ ತುಂಬಾ ಒಳ್ಳೇದು ಸರ್. ಇದು ವಾಸ್ಕಲ್ ಯಾವುದು? ಸಾಲ್ವುಡ್ ಇದು ರೆಡ್ ಸಾಲ್ ಫ್ರೇಮ್ ಬರುತ್ತೆ. ರೆಡ್ ಸಾಲ್ ಫ್ರೇಮ್ ಹಾಕಿದ್ದೀರಾ. ಓಕೆ ಸರ್. ಹಾಗೆ ಇಲ್ಲಿ ಸ್ವಲ್ಪ ಸೇಮ್ ಪಾರ್ಕಿಂಗ್ ಟೈಲ್ಸ್ ಇಲ್ಲೇ ಕಂಟಿನ್ಯೂ ಆಗಿದೆ. ಇಲ್ಲಿ ಕಂಪ್ಲೀಟ್ ಆಗಿ ಕಂಟಿನ್ಯೂ ಆಗಿದೆ. ಏನಂದ್ರೆ ಪಾತ್ರೆ ಉಜ್ಜಕ್ ಆಗಿರ್ಬೋದು, ಏನೇ ಆಗಿರ್ಬೋದು. ಸೊ ಅದು ಇದಕ್ಕೆ ಹೆಲ್ಪ್ ಆಗಲಿ ಯುಟಿಲಿಟಿ ಏರಿಯಾಗೆ ಹೆಲ್ಪ್ ಆಗಲಿ. ಎಷ್ಟು ಅಗಲ ಇರಬಹುದು ಸರ್ ಇದು? ಸರ್, ಇದೊಂದು 3.5 ಅಡಿ ಇದೆ ಸರ್. ಸರ್, ಆಮೇಲೆ ಇಲ್ಲಿ ಇದು ಮಾಡಿದ್ದೀರಾ ನೀವು, ಫ್ಯಾಬ್ರಿಕೇಶನ್ ವರ್ಕ್ ಮಾಡಿದ್ದೀರಾ ಕಂಪ್ಲೀಟ್ ಆಗಿ? ಈ ಏರಿಯಾದಲ್ಲಿ ಸ್ವಲ್ಪ ಸೇಫ್ಟಿ ಬೇಕು ಅಂತ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಇದು ಪ್ಯಾಕೇಜ್ ಅಲ್ಲಿ ಇರಲ್ವಾ? ಇದು ರೆಗ್ಯುಲರ್ ಆಗಿ ಇರಲ್ಲ. ಸೊ ಏನಂದ್ರೆ ಇದು ಅವ್ರು ಬೇಕು ಅಂತ ಹೇಳಿದ್ದಕ್ಕೆ ಎಕ್ಸ್ಟ್ರಾ ನಮ್ಮ ಫ್ಯಾಬ್ರಿಕೇಟರ್ ಹತ್ರ ಅವರೇ ಮಾತಾಡ್ಕೊಂಡು ಅವ್ರು ಮಾಡಿಸ್ಕೊಂಡಿರೋದು ಇದು.
ವಿಜಯ್ ಸರ್ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೀವಿ ನಾವು? ಸರ್ ಗ್ರೌಂಡ್ ಫ್ಲೋರ್ ಅಲ್ಲಿ ಬೆಡ್ರೂಮ್ಗೆ ಹೋಗ್ತಾ ಇದೀವಿ. ಓಕೆ. ಸೊ ಬೆಡ್ರೂಮ್ ಬಂದ್ರೆ ಆಲ್ಮೋಸ್ಟ್ ಆಲ್ ಇದು ಕೂಡ 12x13 ಇದ್ದಿದ್ದು. 12x13 ಸರ್. ಮೊದಲಾಗಿ ಡೋರ್ ಬಗ್ಗೆ ಹೇಳ್ಬಿಡಿ ಸರ್ ನಮಗೆ. ಯಾವ ಡೋರ್? ಸೇಮ್ ಇದು ಆಕ್ಚುಲ್ ಆಗಿ ಸಾಲಿಡ್ ಡೋರ್ ಬರುತ್ತೆ, ಸಾಲಿಡ್ ವುಡ್ ಡೋರ್ ಅಂತ ಬರುತ್ತೆ. ಸಾಲಿಡ್ ವುಡ್ ಡೋರ್ ಏನಾಗಿದೆ? ಎಸ್ ಸರ್. ಫ್ಲಶ್ ಡೋರ್ ಅಲ್ಲ? ಅಲ್ಲ, ಸಾಲಿಡ್ ವುಡ್ ಡೋರ್ ವಿತ್ ಡಿಸೈನ್ಸ್ ಇರುತ್ತೆ. ವಿತ್ ಡಿಸೈನ್ಸ್. ಸಾಲದು ಫ್ರೇಮ್ ಬರುತ್ತೆ. ಓಕೆ. ಸೊ ಕರ್ಕೊಂಡು ಹೋಗಿ ಸೆಲೆಕ್ಷನ್ ಮಾಡೋ ಪ್ರಕಾರ ಅವ್ರಿಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ ಬಂದಿರುತ್ತೆ. ಪೇಂಟ್ ಯಾವ್ದು ಬೇಕಾದ್ರೂ ಮಾಡ್ಕೊಬಹುದು. ಪೇಂಟ್ ಯಾವ ಕಲರ್ ಓನರ್ ಸೆಲೆಕ್ಷನ್ ಮೇಲ್ಗಡೆ ಇರುತ್ತೆ. ಓಕೆ. ಸೇಮ್ ಅದೇ ತರ ಬಂದ್ರೆ ಸೇಮ್ ಎಲ್ಲ ಗ್ರಾನೈಟ್ ಒಂದೇ ಕಡೆ ನಾವು ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ರೆ ಅಲ್ವಾ ಸರ್? ಸೈಜ್ ಏನಿರ್ಬೋದು ಇರೋದು? ಸರ್ ಇದು ಆಲ್ಮೋಸ್ಟ್ ಆಲ್ 13x14 ಬರುತ್ತೆ. ಓಕೆ. ಸ್ವಲ್ಪ ವಾರ್ಡ್ರೋಬ್ಸ್ ಎಲ್ಲ ಬಂದ್ಮೇಲೆ ಸ್ವಲ್ಪ ಏರಿಯಾ ಚಿಕ್ಕದಾಗತ್ತೆ ಅಷ್ಟೇ. ವಾರ್ಡ್ರೋಬ್ ಕೂಡ ಓನರ್ ಸ್ಕೋಪ್ ಅಲ್ಲಿ ಬರುತ್ತೆ. ಓನರ್ ಸೆಲೆಕ್ಷನ್ ನಾವು ಸಜೆಸ್ಟ್ ಮಾಡಿರ್ತಾರೆ. ಇಂಟೀರಿಯರ್ ಈ ಕಲರ್ ಕಾಂಬಿನೇಷನ್ ಹೋಗೋಣ ಅಂತ ಸೆಲೆಕ್ಷನ್ ಇರುತ್ತೆ. ಇಲ್ಲೊಂದು ಸ್ಮಾಲ್ ವಿಂಡೋ ಕ್ರಾಸ್ ವೆಂಟಿಲೇಷನ್ ಗೆ. ಸೊ ಗಾಳಿ ಈ ತರ ಬಂದ್ರೆ ಈ ಸೈಡ್ ಇಂದ ಆಚೆ ಹೋಗ್ಲಿ, ಸೊ ಹಿಂಗ್ ಬಂದ್ಬಿಟ್ಟು ಆ ಕಡೆ ಹೋಗ್ಲಿ ಅಂತ ಏರ್ ಮೂವ್ಮೆಂಟ್ ಏರ್ ಸರ್ಕ್ಯುಲೇಷನ್ ಇದ್ದಷ್ಟು ಬೆಡ್ರೂಮ್ ಅಲ್ಲಿ ಚೆನ್ನಾಗಿರುತ್ತೆ. ಕ್ರಾಸ್ ವೆಂಟಿಲೇಷನ್ ಅಂತ ಇಲ್ಲಿಂದ ಇಲ್ಲಿ ವೆಂಟಿಲೇಷನ್ ಮಾಡಿದೀರಾ. ಅದು ಎಷ್ಟು? ಒಂದು 2 ಫೀಟ್ ಇರಬಹುದು. 1.5 feet by 4.5 feet ಇದೆ. ಇದು ಬಂದು 4.5 by 5 ಏನೋ ಇದೆ. 5 feet ಇದೆ. ಓಕೆ ಸರ್. ನೆಕ್ಸ್ಟ್ ಹೋಗ್ಬಿಡೋಣ ಹಾಗಾದ್ರೆ. ಎಸ್ ಸರ್. ಸೇಮ್ ಹಂಗೆ ಬಂದ್ರೆ ಈಗ ಕೆಳಗಡೆ ಬಂದಿರೋರಿಗೆ ಒಂದು ಕಾಮನ್ ಟಾಯ್ಲೆಟ್ ಬೇಕು ಅಂತ ಡಿಸ್ಕಷನ್ ಇತ್ತು. ಸೊ ಮೀನ್ ವೈಲ್ ನಾವು ಈ ಸ್ಟೇರ್ ಕೇಸ್ ಕೆಳಗಡೆನೆ ಇಲ್ಲಿ ಒಂದು ಇಂಡಿಯನ್ ಟಾಯ್ಲೆಟ್ ತರ ಕೊಡೋ ತರ ಒಂದು ಟಾಯ್ಲೆಟ್ ವ್ಯವಸ್ಥೆ ಮಾಡಿದ್ರೆ ಇದ್ರ ಕೆಳಗಡೆ ಸ್ಟೋರೇಜ್ ಮಾಡಿದ್ದೀವಿ. ಓ, ಇಲ್ಲಿ ಸ್ಟೋರೇಜ್ ಮಾಡಿದ್ದೀರಾ? ಒಂದು ಓಪನ್ ಮಾಡಿ ಸರ್, ಅದು ಸ್ಟೋರೇಜ್ ಓಪನ್ ಮಾಡಿ ಸುಮ್ಮನೆ ಹಾಗೆ ಲೈಟ್ ಆಗಿ ತೋರಿಸ್ಬಿಡೋಣ ವೀಕ್ಷಕರಿಗೆ. ಓ, ಈ ತರ ಕಂಪ್ಲೀಟ್ ಆಗಿ ಸ್ಟೋರೇಜ್ ಮಾಡ್ಕೊಡ್ತಾರೆ. ಸ್ಟೇರ್ ಕೇಸ್ ಕೆಳಗಡೆ ಬಿಟ್ರೆ ಇಲ್ಲಿ ಒಂದು ಟಾಯ್ಲೆಟ್ ಬಂದಿದೆ. ಸ್ಟೇರ್ ಕೇಸ್ ಕೆಳಗಡೆ ಟಾಯ್ಲೆಟ್ ಅಲ್ವಾ ಇದು? ಸರ್ ಇಲ್ಲಿ ಡೋರ್ ಯಾವ್ದು ಯೂಸ್ ಮಾಡಿರೋದು? ಇದು ವಾಟರ್ ಪ್ರೂಫ್ ಇಲ್ಲ, ಸೇಮ್ ಆಕ್ಚುಲ್ ಆಗಿ ಸಾಲಿಡ್ ವುಡ್ ಡೋರ್. ಬೆಡ್ರೂಮ್ ಏನ್ ಹಾಕಿದ್ವಿ ಸೇಮ್ ಅದೇ ಡೋರ್ ನ. ಓಕೆ. ಅಲ್ಲ, ಇದನ್ನ ಬಾತ್ರೂಮ್ ಯೂಸ್ ಮಾಡಿದ್ರೆ ಏನು ತೊಂದರೆ ಇಲ್ವಾ? ತೊಂದರೆ ಇಲ್ಲ ಸರ್. ಇದು ಸಾಲಿಡ್ ವುಡ್ ಆಗಿರೋದ್ರಿಂದ ಮಿನಿಮಮ್ ಅಂದ್ರೆ ಒಂದು 12 to 15 years ವರೆಗೂ ಇದ್ರದ್ದು ಏನು ತೊಂದರೆ ಇಲ್ಲ. ಟೈಲ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿದ್ರೆ? ಇದು ಆಂಟಿ ಸ್ಕಿಡ್ ಟೈಲ್. ಇದು 40 to 45 ರೇಂಜ್ ಅಲ್ಲಿ ಬಂದಿರೋದು. ಇಲ್ಲಿ ಯಾರಾದ್ರೂ ಊರಿಂದ ಬಂದವ್ರಿಗೆ ಇಂಡಿಯನ್ನೇ ಬೇಕು ಅಂತ ಕಸ್ಟಮರ್ ರಿಕ್ವೈರ್ಮೆಂಟ್ ಇದೆ. ಸೊ ಇದನ್ನ ಮಾಡಿರೋದು. ಇದು 7 feet ಹೈಟ್ ಸಿಗ್ತಾ ಇದೆ. ಓನ್ಲಿ 7 feet ಹೈಟ್ ಬರ್ತಾ ಇದೆ ಅಲ್ವಾ? ಇಲ್ಲಿ ಒಂದು ಚಿಕ್ಕದು ವೆಂಟಿಲೇಟರ್ ಕೊಟ್ಟಿದ್ದೀವಿ. ವೆಂಟಿಲೇಷನ್ ಕೊಟ್ಟಿದ್ದೀರಾ ಅಂದ್ರೆ ಒಟ್ನಲ್ಲಿ ಯೂಸ್ಗೆ ಅಡ್ಡಿಲ್ಲ ಬಿಡಿ, ಜಾಗ ವೇಸ್ಟ್ ಮಾಡೋ ಬದಲು. ಸೊ ಒಂದು ಟಾಯ್ಲೆಟ್ ತರ ಹೆಲ್ಪ್ ಆಗುತ್ತೆ. ಓಕೆ ಸರ್. ಹಾಗೆ ಸೀದಾ ಮೇಲೆ ಹೋಗ್ಬಿಡೋಣ ಹಾಗಾದ್ರೆ ಸರ್. ಮೇಲೆ ಹೋಗೋಣ. ಸೊ ಇಲ್ಲೂ ಕೂಡ ನಮ್ದು ರೆಗ್ಯುಲರ್ ಆಗಿ ಗ್ರಾನೈಟ್ ಬಂದಿದೆ. ಸೊ ಈ ಗ್ರಾನೈಟಿಗೆ ನಾವು ನೋಸಿಂಗ್ ಮಾಡಿರ್ತೀವಿ ವಿತ್ ಗ್ರಿಪ್ಪರ್ ಲೈನ್ ನ ಹಾಕೊಟ್ಟಿರ್ತೀವಿ. 3 types. ಸೊ ಇದಕ್ಕೆ SS ರೇಲಿಂಗ್ ಬಂದಿದೆ, ವಿತೌಟ್ ಗ್ಲಾಸ್ ಇದೆ. ಇದು ಆಕ್ಚುಲ್ ಆಗಿ ಓನರ್ ರಿಕ್ವೈರ್ಮೆಂಟ್ ಇತ್ತು ಅಂತ ಹೇಳ್ಬಿಟ್ಟು ಈ ಗ್ರಾನೈಟ್ ವಿತ್ ಸಾದ್ರಳ್ಳಿ ಸ್ಟ್ರಿಪ್ಸ್. ಇದು ಸಾದ್ರಳ್ಳಿ ಸ್ಟ್ರಿಪ್ಸ್ ಇದೆ? ಎಸ್ ಸರ್. ಇದು ಸಾದ್ರಳ್ಳಿ ವಿತ್ ಗ್ರೂ ಕೊಟ್ಟಿದ್ದೀರಾ ಅಲ್ವಾ? ಇಲ್ಲಿ ನಾವು ವಿ ಗ್ರೂ ಕೊಟ್ಟಿದ್ದೀರಾ. ಓಕೆ. ಸೊ ವಿ ಗ್ರೂ ಕೊಟ್ಟಿದ್ದೀವಿ. ಸೊ ಮೇಲ್ ಕೂಡ ಒಂದು ಬ್ಯಾಂಡ್ ಮಾಡಿದೀವಿ. ಮಕ್ಕಳು ಈ ಪೆನ್ನಲ್ಲಿ ಗೀಚ್ಕೊಂಡು ಹೋಗ್ಬಾರ್ದು. ಕರೆಕ್ಟ್. ಆಮೇಲೆ ಲುಕ್ ವೈಸ್ ಚೆನ್ನಾಗಿ ಎಲಿಗೆಂಟ್ ಆಗಿರ್ಲಿ ಮಾಡಿರೋದು. ಇನ್ನ ವೆಂಟಿಲೇಷನ್ ಪರ್ಪಸ್ ಅಂತ ಹೇಳ್ಬಿಟ್ಟು 2 ಚಿಕ್ಕ ವಿಂಡೋ ಕೊಟ್ಟಿದೀವಿ. ಸೊ ಇವ್ರಿಗೆ ಬೆಳಕಿನ ತೊಂದರೆ ಜಾಸ್ತಿ ಆಗಬಾರ್ದು ಅಂತ. ಸರ್ ಇದು ಇಲ್ಲಿ ಎಷ್ಟು ಹೈಟ್ ಇದೆ ಅದು? ಸರ್ ಇದು ಆಲ್ಮೋಸ್ಟ್ ಆಲ್ 7 feet ಹೈಟ್ ಬಂದ್ಬಿಡುತ್ತೆ. 7 feet ಹೈಟ್ ಬರುತ್ತೆ ಅಲ್ವಾ? ತುಂಬಾ ಒಳ್ಳೇದಿದೆ ಆಕ್ಚುಲಿ. ನಾವೇನೋ ಕೈ ತಗ್ಸ್ಕೊಂಡು ಹೋಗ್ತಾ ಇರ್ತೀವಿ, ಕೈ ಮುಟ್ಕೊಂಡು ಹೋಗ್ತೀವಿ, ಗೋಡೆ ಗಲೀಜಾಗಲ್ಲ, ಆಮೇಲೆ ಪೇಂಟಿಂಗ್ ಅವ್ರಿಗೆ ತೊಂದರೆ ಆಗಲ್ಲ. ಸ್ವಲ್ಪ ಬಿಟ್ ಕಾಸ್ಟ್ಲಿ ಆಗುತ್ತೆ ಅಲ್ವಾ? ನಮ್ಮ ಪ್ಯಾಕೇಜ್ ಅಲ್ಲಿ ಇರಲ್ಲ. ಓನರ್ ಬೇಕು ಅಂತ ಕೇಳಿದವಾಗ ಅದನ್ನ ಎಕ್ಸ್ಟ್ರಾ ಪೇ ಮಾಡ್ಬಿಟ್ಟು ಮಾಡಿಸ್ಕೊಡ್ತಾರೆ. ಓಕೆ, ಫೈನ್. ಸೊ ಇದು ವೈಡ್ ಎಷ್ಟಿರ್ಬೋದು ಸರ್? ಇದು ಆಕ್ಚುಲ್ ಆಗಿ ಕೆಳಗಡೆಯಿಂದ 3 ಅಡಿ ಕ್ಲಿಯರ್ ಆಗಿ ಬಂದಿದೆ. ಅಲ್ಲಿಂದ 3 ಅಡಿ ಬಂದಿದೆ. ಇಲ್ಲಿ ಬಂದು 4 feet ಆಗುತ್ತೆ, ಯಾಕಂದ್ರೆ ಕೆಳಗಡೆ ಟಾಯ್ಲೆಟ್ ಇರೋದ್ರಿಂದ. ಸೊ ಇದೊಂದು ಸ್ವಲ್ಪ ಒಂದು 4 ಅಡಿ ಹೈಟ್ ವಿಡ್ತ್ ಆಗಿದೆ. ವಿಡ್ತ್ ಜಾಸ್ತಿ ತಗೊಂಡಿದ್ರೆ ಅಲ್ವಾ? ಓಕೆ. ಸರಿ, ಪಾತ್ವೆ ಎಷ್ಟಿರ್ಬೋದು ಜಾಗ? ಇದನ್ನು ಹೇಳ್ಬಿಡಿ ಸರ್. ಇದು ಆಲ್ಮೋಸ್ಟ್ 3.5 ಅಡಿ ಬರುತ್ತೆ. ಮತ್ತೆ ಇಲ್ಲೊಬ್ರು ನಿಂತ್ಕೊಳ್ಳೋಕೆ ನಾವು ಇಲ್ಲಿ ಕೆಳಗಡೆ ನಿಂತ್ಕೊಂಡು ನೋಡಿದವಾಗ ಏನು ಡಬಲ್ ಲೈಟ್ ಇತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ ಇದು ಅಲ್ವಾ? ಯಾರ ಜೊತೆ ಇಂಟ್ರಾಕ್ಷನ್ ಮಾಡೋದಕ್ಕೆ ತುಂಬಾ ಒಳ್ಳೆಯದು ಸರ್. ಇಲ್ಲೂ ಕೂಡ ವೆಂಟಿಲೇಷನ್ ಇರಲಿ ಅಂತ ಒಂದು ವಿಂಡೋ ಕೊಡ್ತೀವಿ ಸರ್. ಆಮೇಲೆ ಇಲ್ಲೊಂದು ಜೂಲಾಮ್ ಏನಿದು ಲೈಟ್ಸ್ ಹಾಕಿದ್ದೀರಲ್ಲ, ಈ ತರ ಲೈಟ್ಸ್ಗಳು ಗೊತ್ತಿದೆ ನಿಮ್ಮ ಶಾಪ್ಗಳೆಲ್ಲ ಅವೈಲೇಬಲ್ ಇದೆ? ಚಿಕ್ಕಪೇಟೆಯಲ್ಲಿ ಹೋಗ್ಬಿಟ್ರೆ ಇವಾಗ 1,1000 ಆಪ್ಷನ್ ಇದೆ. ಹೀಗಾಗಿ ಬಜೆಟ್ ವರ್ಕೌಟ್ ಆಗುತ್ತೆ. ಬೇಸಿಕಲಿ ಈ ತರದ ಲೈಟ್ಸ್ಗಳು 8 to 10,000 ಇಂದ ಸ್ಟಾರ್ಟ್ ಆಗಿ 5 ಲಕ್ಷ 6 ಲಕ್ಷ ಖರ್ಚು ಮಾಡ್ತಾರೆ. ಅವ್ರವ್ರ ಬಜೆಟ್ ಮೇಲೆ ಡಿಸೈನ್ ಮೇಲೆ ಅವ್ರು ತಗೋಬಹುದು. ಚಿಕ್ಕಪೇಟೆಯಲ್ಲಿ ತಂದು ಕೊಟ್ರೆ ಫಿಕ್ಸ್ ಮಾಡ್ಕೊಡ್ತೀರಾ? 100% ಸರ್. ಓಕೆ, ಅದೆಲ್ಲ ಸಪೋರ್ಟ್ ನಮ್ಮ ಕಡೆ. ನೆಕ್ಸ್ಟ್ ಮೇಲ್ಗಡೆ ರೂಮ್ ಹೋಗ್ಬಿಡೋಣ. ಎಸ್ ಸರ್. ಇಲ್ಲೊಂದು ಬಂದ್ರೆ 2 ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದೀವಿ ಇಲ್ಲಿ. ಸೊ ಆಲ್ಮೋಸ್ಟ್ ಸ್ವಲ್ಪ ಸ್ಪೇಷಿಯಸ್ ಆಗಿರ್ಲಿ, ವಾಕ್ ಇನ್ ವಾರ್ಡ್ರೋಬ್ ಇರ್ಲಿ ಅಂತ. ಓಕೆ, ಇದು ಡೋರ್ ಹೇಳಿ ಫಸ್ಟ್. ಎಸ್ ಸರ್. ಇದು ಸೇಮ್ ಕೆಳಗಡೆ ಏನ್ ಕೊಟ್ಟಿದೀವೋ ಅದೇ ತರ ಸಾಲಿಡ್ ವುಡ್ ಬಂದಿದೆ. ಸೊ ಡಿಸೈನ್ಸ್ ನ ಕಸ್ಟಮರ್ ಮೇಲ್ಗಡೆ ಡಿಪೆಂಡ್ ಇರುತ್ತೆ. ಕರೆಕ್ಟ್. ಕೆಳಗಡೆ ಪೇಂಟ್ ನ ನಾವು ಮಾಡಿರ್ತೀವಿ. ಓಕೆ.
ಸೇಮ್ ಇದು ರೆಡ್ ಸಾಲ್ದೆ ಫ್ರೇಮ್ ಬರ್ತಾ ರೆಡ್ ಇದೆ. ಸಾಲ್ದೆ ಫ್ರೇಮ್ ತಗೊಂಡಿದ್ದೀರಾ. ಎಸ್ ಸರ್. ಆಮೇಲೆ ಇಲ್ಲಿ ಕೆಳಗಡೆ ಸರ್ ಇದು ವುಡನ್ ಕೈಂಡ್ ಆಫ್ ಟೈಲ್ ಇದು. ಓಕೆ ಓಕೆ, ಇದು ವುಡ್ ಫ್ಲೋರ್ ಅಲ್ಲ, ಫ್ಲೋರ್ ಅಲ್ಲ, ವುಡನ್ ಕೈಂಡ್ ಆಫ್ ಟೈಲ್ ಫ್ಲೋರಿಂಗ್. ಆಲ್ಮೋಸ್ಟ್ ಒಂದು 70 rupees ಇದು 1 square feet ಗೆ ಬಂದಿರೋದು. 17 ಇದು. ಓಕೆ ಓಕೆ ಓಕೆ. ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಹಾಗೆ ಡಿಸ್ಕಷನ್ ಆಗಿರುತ್ತೆ. ಗ್ರನೈಟ್ ಎಲ್ಲ ಕಡೆನೂ ಇದೆ, ಇಲ್ಲೊಂದು ಟೈಲ್ ಇರಲಿ, ವಿಟ್ರಿಫೈಡ್ ಟೈಲ್ಸ್ ಅನ್ನೋ ಉದ್ದೇಶಕ್ಕೆ ಒಂದು ವುಡನ್ ಕೈಂಡ್ ಆಫ್ ಟೈಲ್ ಬಂದಿದೆ. ಸರಿ. ಸೊ ಇದ್ರದ್ದು ಡೈಮೆನ್ಷನ್ಸ್ ಬಂದು 12x14 ಕ್ಲಿಯರ್ ಇದೆ. 12x14 ಕ್ಲಿಯರ್ ಇದೆ. ಓಕೆ ಓಕೆ ಓಕೆ. ಜೊತೆಲಿ ಇಲ್ಲೊಂದು ಇದು ಮಾಡಿದ್ರ ಸ್ಟಡಿ ಕೂಡ ಇವರು ಸ್ಟಡಿ ಟೇಬಲ್ ಅಥವಾ ವರ್ಕ್ ಫ್ರಮ್ ಹೋಮ್ ಇವಾಗ ಎಲ್ರಿಗೂ ಇರೋದ್ರಿಂದ ಸ್ಟೋರೇಜ್ ಯೂನಿಟ್ ಗೆ ಅವ್ರಿಗೊಂದು ವರ್ಕ್ ಗೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಸ್ಟೋರೇಜ್ ನಡೀತಾ ಇದೆ. ಜೊತೆಲಿ ಇದು ಫಾಲ್ ಸೀಲಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ಎಂಡ್ ಆಫ್ ದ ಡೇ ಬಜೆಟ್ ಯಾವ ತರ ಇರುತ್ತೋ ತಕ್ಕಂಗೆ ಕಜ್ಜಾಯ ಅನ್ನೋ ತರ ಅವ್ರ ಟೇಸ್ಟ್ ತಕ್ಕಂಗೆ ನಾವು ಮಾಡಿಸ್ಕೊಡ್ತೀರಾ ಈ ತರ ಅಲ್ವಾ? ಓಕೆ ಸರ್. ಹಾಗೆ ಇಲ್ಲೂ ಕ್ರಾಸ್ ವೆಂಟಿಲೇಷನ್ 2 ವಿಂಡೋಸ್ ಕೊಟ್ಟಿದ್ದೀವಿ. ಓಕೆ. ಹಾಗೆ ಇಲ್ಲಿ ವಾಕ್ ಇನ್ ವಾರ್ಡ್ರೋಬ್ ಅಂತ ಇವಾಗ ಟ್ರೆಂಡ್ ನಡೆದಿರೋದ್ರಿಂದ ಕಂಪ್ಲೀಟ್ ಆಗಿ ಇಲ್ಲಿ ವಾರ್ಡ್ರೋಬ್ಸ್ ಎಲ್ಲ ಬರುತ್ತೆ. ಓಕೆ. ಈ ಏನ್ ಸೈಜ್ ಇರಬಹುದು ಈ ವಾಕಿನ್ ವಾರ್ಡ್ರೋಬ್? ಇಲ್ಲಿ ಜಾಗ ಇದೆ ಆಲ್ಮೋಸ್ಟ್ 6 feet ಗೆ 8 feet ಬಂದಿರುತ್ತೆ. ಓಕೆ ಓಕೆ. ಅದರಲ್ಲಿ ಇದು ಕವರೇಜ್ ಆಗಿರುತ್ತೆ. ವಿತ್ ಲಾಫ್ಟ್ ಬಂದಿದೆ ಅಲ್ವಾ ಇಲ್ಲಿ? ಸೊ ಈ ಕಡೆನೂ ಲಾಫ್ಟ್, ಸ್ಟೋರೇಜ್ ಈ ಕಡೆನೂ ಲಾಫ್ಟ್ ಬಂದಿರುತ್ತೆ. ಸೊ ಇಲ್ಲಿ ಅವ್ರಿಗೆ ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಟಾಯ್ಲೆಟ್ ಬರುತ್ತೆ. ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದೀರಾ. ಇಲ್ಲಿ ಯಾವ ಡೋರ್ ಅನ್ನ ಯೂಸ್ ಮಾಡಿರೋದು? ಸಾಲಿಡ್ ವುಡ್ ನೇ ಯೂಸ್ ಮಾಡಿದೀವಿ, ಪ್ರೀಮಿಯಂ ಪ್ಯಾಕೇಜ್ ಇರೋದ್ರಿಂದ. ಸೊ ಬೇಸ್ಡ್ ಆನ್ ಅವ್ರದ್ದು ಇದ್ರ ಮೇಲ್ಗಡೆ ಹೋಗುತ್ತೆ. ಓಕೆ. ಸರಿ. ಟೈಲ್ಸ್ ಗಳು ಯಾವುದು? ಟೈಲ್ಸ್ 10 feet ಹೈಟ್ ವರೆಗೂ ಕಂಪ್ಲೀಟ್ ಆಗಿ ಕವರ್ ಮಾಡಿದೀವಿ. ಮೇಲ್ಗಡೆ ಎಸ್ ಸರ್. ರೂಫ್ ಲೆವೆಲ್ ವರೆಗೂ ಕಂಪ್ಲೀಟ್ ಆಗಿ ಕವರ್ ಮಾಡಿರ್ತೀವಿ. ಓಕೆ ವೀಕ್ಷಕರೇ, ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ, ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಕೂಡ 7 feet ಹಾಕಿದ್ರು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಒಳ್ಳೆ ಟೈಲ್ಸ್ ಹಾಕಿದ್ರು ಕೂಡ. ಬಟ್ ಇಲ್ಲಿ ನೋಡಿ ರೂಫ್ ಅಂತ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸರ್ ಈ ತರ ಪ್ರೈಸ್ ಎಷ್ಟಾಗ್ಬೋದು ಈ ತರ? ಸರ್ ಇದೆಲ್ಲ ಆಲ್ಮೋಸ್ಟ್ 45 to 50 rupees ರೇಂಜ್ ಅಲ್ಲೇ ಸಿಗ್ತಾ ಇರುತ್ತೆ. ಓಕೆ ಓಕೆ ಓಕೆ. ಸರ್ ಆಮೇಲೆ ಬಾತ್ರೂಮ್ ಫಿಟ್ಟಿಂಗ್ಸ್ ಗಳು ಯಾವ್ದಾವ್ದು ನಿಮ್ದಲ್ಲಿ ಬರುತ್ತೆ, ಯಾವ್ದು ಬರಲ್ಲ? ಸರ್ ಇದು ಆಕ್ಚುಲ್ ಆಗಿ ಎಲ್ಲ ಒಂದು ಟಾಯ್ಲೆಟ್ ಅಲ್ಲಿ 30,000 rupees ನಾವು ಪ್ರೀಮಿಯಂ ಪ್ಯಾಕೇಜ್ ಅಂತ ಇಟ್ಟಿರ್ತೀವಿ. ಈಗ ಇದು ಸಿಂಗಲ್ ಪೀಸ್ ಕಮೋಡ್ ಇದೆ. ಬೆಲೆ ಆಲ್ಮೋಸ್ಟ್ ಒಂದು 12,000 ರಿಂದ 13,000 ಇರುತ್ತೆ. ಓಕೆ, ಅದು ಬರುತ್ತೆ. ಎಸ್ ಸರ್. ಸೇಮ್ ಅದೇ ಆದ್ಮೇಲೆ ವಾಲ್ ಮಿಕ್ಸರ್ ಇದೆ. ಓಕೆ. ಆ ವಾಲ್ ಮಿಕ್ಸರ್ ವಿತ್ ಶವರ್ ಸೇರಿಸ್ಬಿಟ್ಟು ಒಂದು 6,000 rupees ಖರ್ಚು ಬಂದಿರುತ್ತೆ. ಓಕೆ. ಆ ಶವರ್, ಈ ವಾಶ್ ಬೇಸಿನ್ ಟ್ಯಾಂಕ್, ಕೆಳಗಡೆ ಬರೋ ಫಿಟ್ಟಿಂಗ್ಸ್, ಇಲ್ಲಿ ಆಂಗುಲರ್ ಸ್ಟಾಪ್ ಕಾಕ್ ಅಂತ ಕರಿತೀವಿ ಲೆಫ್ಟ್ ಸೈಡ್, ಈ ಎಲ್ಲ ಆಂಗುಲರ್ ಸ್ಟಾಪ್ ಕಾಕ್ ಎಲ್ಲ ಸೇರಿಸ್ಬಿಟ್ಟು ಆಲ್ಮೋಸ್ಟ್ ವಿದಿನ್ 30,000 rupees ಅಲ್ಲಿ 30,000 ತನಕ ಕೊಟ್ಬಿಡ್ತೀರಾ ಅಲ್ವಾ? ಸೊ ಇದು ಮಾತ್ರ ಇಂಟೀರಿಯರ್, ಅದು ಇಂಟೀರಿಯರ್ ಪೋರ್ಷನ್ ಅಲ್ಲಿ ಬಂದಿರುತ್ತೆ. ಸರ್ ಸೇಮ್ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಸೇಮ್ ಇದು ಸಾಲಿಡ್ ವುಡ್ ಡೋರ್ ಬಂದಿದೆ. ಸೇಮ್ ರೂಮ್ ರೆಪ್ಲಿಕಾ ಆಗಿದೆ. ರೆಪ್ಲಿಕಾ ಮಾಡ್ಬಿಟ್ಟಿದ್ದೀರಾ ಅಲ್ವಾ? ಬಟ್ ಒನ್ ಥಿಂಗ್ ಏನಂದ್ರೆ ಈ ರೂಮ್ ಅಲ್ಲಿ ಬಾಲ್ಕನಿ ಇದೆ. ರೋಡ್ ಎಲ್ಲ ವ್ಯೂ ಆಗ್ಬತ್ತೆ. ಆಮೇಲೆ ಸ್ವಲ್ಪ ಸ್ಪೇಷಿಯಸ್ ಆಗಿ ಕೂತ್ಕೊಳ್ಳೋಕೆ ಜಾಗ ಮಾಡ್ಕೊಟ್ಟಿದೀವಿ. ರೂಮ್ ಸೈಜ್ ಆಲ್ಮೋಸ್ಟ್ ಆಲ್ 13x13 ಕ್ಲಿಯರ್ ಸಿಗ್ತಾ ಇದೆ. ಸೇಮ್ ಇಲ್ಲೂ ಅದೇ ತರದ್ದು ವುಡನ್ ಕೈಂಡ್ ಆಫ್ ಫ್ಲೋರಿಂಗ್ ಬಂದಿದೆ. ಕ್ರಾಸ್ ವೆಂಟಿಲೇಷನ್ ಒಂದು ಫ್ರೆಂಚ್ ವಿಂಡೋ, ಅಂದ್ರೆ ಬಾಲ್ಕನಿ ಹೋಗಕ್ಕೆ ಇಲ್ಲೊಂದು ವಿಂಡೋಸ್ ಬಂದಿದೆ ದೊಡ್ಡದಾಗಿ. ಸೇಮ್ ಈ ಸೈಡ್ ಬಂದ್ರೆ ವಾಕ್ ಇನ್ ವಾರ್ಡ್ರೋಬ್ ಬರುತ್ತೆ. ವಾಕ್ ಇನ್ ವಾರ್ಡ್ರೋಬ್ ಸೇಮ್ ಡೈಮೆನ್ಷನ್ ಒಂದು 7x8 ಇದೆ. ಕರೆಕ್ಟ್. ಸ್ಟೋರೇಜ್ ಇದೆ. ಸೇಮ್ ಒಂದು ಟಾಯ್ಲೆಟ್ ಬರುತ್ತೆ. ಟಾಯ್ಲೆಟ್ ಸೈಜ್ ಏನಿರ್ಬೋದು ಇದು? ಸರ್ ಇದು ಸೈಜ್ ಬಂದು 5 feet ಗೆ 8 feet ಇದೆ. 5 to 8 ಇದೆ ಅಲ್ವಾ ಇದು? ಈ ಟೈಲ್ ಕೂಡ ಆಲ್ಮೋಸ್ಟ್ ಆಲ್ ಒಂದು 40 rupees ರೇಂಜ್ ಅಲ್ಲಿ ಬಂದಿರೋದು. ರೂಪ್ ತನಕ ಹಾಕ್ಬಿಟ್ಟಿದ್ದೀರಾ ಅಲ್ವಾ? 10 feet ವರ್ಗು ಆಲ್ಮೋಸ್ಟ್ ಆಲ್ ಬಂದ್ಬಿಡುತ್ತೆ. ಇವಾಗ ವೆಂಟಿಲೇಷನ್ ಕೂಡ ಕೊಟ್ಟಿದ್ದೀರಾ. ಎಸ್ ಸರ್. ಆಲ್ಮೋಸ್ಟ್ ಆ ಕಡೆ ಏನೇನಿದೆ ಪ್ರತಿಯೊಂದು ಕೂಡ ರಿಪೀಟ್ ಆಗ್ಬಿಟ್ಟಿದೆ ಅಲ್ವಾ? ಆಸ್ ಇಟ್ ಈಸ್. ಎಸ್ ಸರ್. ಓನ್ಲಿ ಟೈಲ್ ಡಿಸೈನ್ ಚೇಂಜ್. ಟೈಲ್ ಡಿಸೈನ್ ಮಾತ್ರ ಚೇಂಜ್. ಕರೆಕ್ಟ್. ಸೊ ಇದು ಬಿಟ್ರೆ ಮತ್ತೆಲ್ಲ ಸೇಮ್ ಇದೆ. ಎಸ್ ಸರ್. ಮೀನ್ ವೈಲ್ ನಾವು ಇವಾಗಲೇ ಡಿಸ್ಕಷನ್ ಮಾಡ್ದಂಗೆ ಇಲ್ಲಿ ಬಾಲ್ಕನಿ ಬಂದಿದೆ. ಸೊ ಬಾಲ್ಕನಿ ವಿಡ್ತ್ ಬಂದು ಆಲ್ಮೋಸ್ಟ್ 6 feet ಗೆ ಒಂದು 14 feet ಇದೆ. 6 feet ಗೆ 14 ಅಲ್ವಾ ಇದು? ಎಸ್ ಸರ್. ಸೊ ಹಿಂಗಾಗಿ ಆರಾಮಾಗಿ ಈವ್ನಿಂಗ್ ಸಂಜೆ ಹೊತ್ತು ಕೂತ್ಕೊಳ್ಳಕ್ಕೆ, ಫ್ರೆಂಡ್ಸ್ ಬಂದವಾಗ ಚಿಟ್ ಚಾಟ್ ಮಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ, ಆಮೇಲೆ ರೋಡಲ್ಲಿ ಯಾರು ಬರೋರಿಗೆ ಗೈಡ್ ಮಾಡಕ್ಕೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಈ ತರ ಮಾಡಿದ್ದೀರಾ. ಜೊತೆಲಿ ಇಲ್ಲ ಒಳ್ಳೆ ಚೆನ್ನಾಗಿ ಕೂತ್ಕೊಳ್ಬಹುದಲ್ವಾ? ನಾವು ಮಾಡ್ಕೊಟ್ಟಿರೋದು. ಯಾಕಂದ್ರೆ ಅವ್ರು ಈವ್ನಿಂಗ್ ಟೈಮಲ್ಲಿ ಚೇರ್ ಎಲ್ಲರೂ ಡಿಪೆಂಡ್ ಆಗಲ್ಲ, ಜಾಸ್ತಿ ಜನ ಕೂರಕ್ಕಾಗ್ಲಿ ಅನ್ನೋ ಉದ್ದೇಶಕ್ಕೆ ಫ್ಯಾಮಿಲಿ ಗೆಟ್ ಟುಗೆದರ್ ತುಂಬಾ ಚೆನ್ನಾಗಿರುತ್ತೆ ಈ ಜಾಗ. ಸರ್ ಮೀನ್ ವೇಲ್ ಇಲ್ಲೂ SS ರೈಲಿಂಗ್ ನೇ ಕೊಟ್ಟಿರೋದು. SS ರೈಲಿಂಗ್ಸ್ ಅನ್ನ ಹಾಕಿದ್ದೀರಾ ಬಾಲ್ಕನಿ. ಇದ್ರ ಬಗ್ಗೆ ಹೇಳಿ. ಮೇಲ್ಗಡೆ ಹಾಕಿರೋದು ಒಂದ್ ಸ್ವಲ್ಪ ಎಲಿವೇಶನ್ ಲುಕ್ ಆಯ್ತು, ಇಲ್ಲಿ ಲೈಟಿಂಗಿಗೆ ಲುಕ್ ಆಯ್ತು ಅಂತ ಹೇಳ್ಬಿಟ್ಟು ಇಲ್ಲೂ ಸೆರಾ ಬೋರ್ಡ್ ಕ್ಲಾಡಿಂಗ್ ನ ಕೊಟ್ಟಿದೀವಿ ಎಂಟೈರ್ ಸೀಲಿಂಗ್ ಮತ್ತೆ ವಾಲ್ಗೆ.
ಸ್ವಲ್ಪ ಅಪಿಯರೆನ್ಸ್ ರಿಚ್ ಆಗಿ ಬರಲಿ ಅನ್ನೋ ರಿಚ್ ಆಗಿ ಬರಲಿ ಅಂತ ಮಾಡಿದ್ದೀರಾ ಸರ್. ಇದು ಇನ್ನೊಂದು ವಿಚಾರ, ಈ ಏನ್ ಬಾಲ್ಕನಿ ಡೋರ್ ಕೊಟ್ಟಿದ್ದಾರೆ ಇದು ಇದ್ರಲ್ಲಿ ಬರುತ್ತಾ ಸರ್? ಇದು UPVC ವಿಂಡೋಸ್ ನಮ್ಮ ಪ್ಯಾಕೇಜ್ ಅಲ್ಲೇ ಬಂದಿರುತ್ತೆ. ಓಕೆ ಸೊ ಇದು 2.5 ಟ್ರ್ಯಾಕ್ ಇದೆ, ಒಂದು ಮಾಸ್ಕಿಟೋ ಮೆಶ್ ಇರುತ್ತೆ, 2 ಗ್ಲಾಸಸ್ ಬಂದಿದೆ. 2 ಗ್ಲಾಸಸ್ ಬರುತ್ತೆ. ಇದು ಕೂಡ ಟೈಲ್ಸ್ ಸರ್, ಇದು ವುಡನ್ ಕೈಂಡ್ ಆಫ್ ಟೈಲು, ಆಂಟಿ ಸ್ಕಿಡ್ ಟೈಲು. ಮಳೆ ನೀರೆಲ್ಲ ಬಂದವಾಗ ಸ್ಕಿಡ್ ಆಗಿ ಬೀಳ್ಬಾರ್ದು ಅನ್ನೋ ಉದ್ದೇಶಕ್ಕೆ ಇದು ಆಂಟಿ ಸ್ಕಿಡ್ ಟೈಲ್ ನ ಇಲ್ಲಿ ಯೂಸ್ ಮಾಡಿರ್ತೀರಾ ಸರ್. ಆಮೇಲೆ ಇದೇನು ಇದು ಮಾಡಿದ್ದೀರಾ, ರೈಲಿಂಗ್ಸ್ ಮಾಡಿದ್ದೀರಾ, ಇದು ಕಸ್ಟಮರ್ ಸ್ಕೋಪ್ ಬರುತ್ತಾ ನಿಮ್ ಸ್ಕೋಪ್ ಬರುತ್ತೆ? ಇಲ್ಲ, ಇದು ನಮ್ ಸ್ಕೋಪ್ ಅಲ್ಲೇ ಬರುತ್ತೆ. ನಿಮ್ ಸ್ಕೋಪ್ ಅಲ್ಲೇ ಬರುತ್ತೆ. ಇದು ಬಾಲ್ಕನಿ ರೈಲಿಂಗ್ ಕೂಡ ನಾವು ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀರಾ. ಇದು ಮೇಲ್ಗಡೆ ಫೆಂಡರ್ ಇದು ಫೆಂಡರ್ ಮ್ಯಾಕ್ಸ್ ಅಂದ್ರೆ ಫ್ರಂಟ್ ಎಲಿವೇಶನ್ ಗೆ ಇಷ್ಟು ಅಮೌಂಟ್ ಅಂತ ಎತ್ತಿಟ್ಟಿರ್ತೀವಿ, 20,000 30,000 ಅಂತ. ಅಷ್ಟೊಳಗಡೆ ಬರೋದೆಲ್ಲ ನಮ್ದಿರತ್ತೆ. ಅದಕ್ಕಿಂತ ಜಾಸ್ತಿ ಇವಾಗ ಎಂಟೈರ್ ಬಿಲ್ಡಿಂಗ್ ವಾಲ್ ಎಲ್ಲಾನು ಬೇಕು ಅಂದಿದ್ರೆ 60,000 ಆದ್ರೆ ಒಂದು 30,000 ನಮ್ದಿರತ್ತೆ, 30,000 ಅವ್ರದಿರತ್ತೆ. ಮುಂಚೆನೆ ಡಿಸ್ಕಷನ್ ಆಗಿರುತ್ತೆ. ಇಷ್ಟು ಟೆರಸ್ ಹೋಗ್ಬಿಡೋಣ. ಎಸ್, ಈ ಮುಂಚೆನೆ ನಾವು ಡಿಸ್ಕಷನ್ ಮಾಡ್ದಂಗೆ ನಾಳೆ ಫ್ಯೂಚರ್ ಅಲ್ಲಿ 5 to 10 years ಆದ್ಮೇಲೆ ಅವ್ರು ಏನಾದ್ರು ರೆಂಟಲ್ ಪರ್ಪಸ್ ಇನ್ನೊಂದು ಮನೆ ಕಟ್ತೀನಿ ಅಂದ್ರೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಎಕ್ಸ್ಟರ್ನಲ್ ಸ್ಟೇರ್ ಕೇಸ್ ನ ಕೊಟ್ಟಿದ್ದೀವಿ. ಸೊ ಅದನ್ನೊಂದ್ಸತಿ ನೋಡ್ಕೊಂಡ್ ಬಂದ್ಬಿಡೋಣ. ಇದು ಪಾತ್ವೆ ಎಷ್ಟು ಅಗಲ ಇರ್ಬೋದು ಸರ್? ಇದು ಆಲ್ಮೋಸ್ಟ್ 6 ಅಡಿ ಇದೆ. ಓಕೆ, ಇಲ್ಲಿ ಒಂದು ವಿಂಡೋ ಬಾಕ್ಸ್ ಇದು ಮಾಡ್ಬಿಟ್ಟಿದ್ದೀರಲ್ವಾ ಸರ್? ಇದಕ್ಕೆ ಪಿನ್ ವಾಲ್ ಅಂತ ಕರಿತೀವಿ. ಪಿನ್ ವಾಲ್ ಅಂತ ಕರಿತೀವಿ, ಪಿನ್ ವಾಲ್ ಅಥವಾ ಬಾಕ್ಸ್ ವಿಂಡೋ ಅಂತ ಕರೆಯೋದು. ಸೊ ಎಲಿವೇಶನ್ ಲುಕ್ ಬರಲಿ ಅನ್ನೋ ಉದ್ದೇಶದಿಂದ ಸರೌಂಡಿಂಗ್ ಪೂರ್ತಿ ಇದನ್ನ ಬಾಕ್ಸ್ ವಿಂಡೋ ಮಾಡಿರುವಂತ. ಇದು ನಿಮ್ಮ ಇದೆ ಅಥವಾ ಕಸ್ಟಮರ್ ರಿಕ್ವೆಸ್ಟ್ ಇದೆ? ಇಲ್ಲ, ನಮ್ಮ ಸ್ಕೋಪ್ ಅಲ್ಲೇ. ಓಕೆ ಓಕೆ. ಹಾಗೆ ಇಲ್ಲಿ ಸರ್ ಇಲ್ಲಿ ಕಾರ್ ವಾಷಿಂಗ್ ಪಾಯಿಂಟ್ ಅನ್ಬೋದು, ಯಾವ್ದಕ್ಕಾದ್ರೂ ಈಗ ನಾಳೆ ಇಲ್ಲಿ ಪಾರ್ಕಿಂಗ್ ಅಲ್ಲಿ ಹೆಲ್ಪ್ ಆಗಕ್ಕೆ ಸೊ ಒಂದು ವಾಷಿಂಗ್ ಪಾಯಿಂಟ್ ಕೊಟ್ಟಿದೆ. ಗ್ರಾನೈಟ್ ಹಾಕ್ಬಿಟ್ಟಿದ್ದೀರಾ ಅಲ್ವಾ? ಇಲ್ಲಿ ಈ ಟೈಲ್ಸ್ ಆದ್ಮೇಲೆ ಹಾಗೆ ಇಲ್ಲಿ ಗ್ರಾನೈಟ್ ಕಂಟಿನ್ಯೂ ಮಾಡಿರೋದು ಒಳಗಡೆ ತನಕ. ಓಕೆ, ಇಲ್ಲಿ ಸ್ಟೆಪ್ಸ್ ಅಲ್ಲಿ ಸರ್ ಸೇಮ್ ಅಲ್ಲಿ ನಾವು ಒಳಗಡೆ ಏನು ಇಂಟರ್ನಲ್ ಯೂಸ್ ಮಾಡಿದ್ವಿ ಸೇಮ್ ಅದೇ ಸ್ಟೇರ್ ಕೇಸ್ ನ ಅದೇ ಗ್ರಾನೈಟ್ ನ ಇಲ್ಲೂ ಕೂಡ ಯೂಸ್ ಮಾಡಿರೋದು. ಸೇಮ್ ಅದೇ ರೀತಿ ಲೈನ್ಸ್ ಹಾಕಿದ್ದೀರಾ, ಇಲ್ಲಿ ನಾಜಿಂಗ್ ಕೂಡ ಮಾಡಿದ್ದೀರಾ. SS ರೈಲಿಂಗ್ಸ್ ಬರ್ತಾ ಇದೆ. ಓಕೆ ಸರಿ, SS ರೈಲಿಂಗ್ಸ್ ಅಲ್ಲಿ ಒಂದ್ ವೇಳೆ ಗ್ಲಾಸ್ ಬೇಕು ಅಂತಂದ್ರೆ ಅವಾಗೆಲ್ಲ ಸರ್ ಅಗ್ರಿಮೆಂಟ್ ಮಾಡೋ ಟೈಮ್ ಅಲ್ಲಿ ಡಿಸ್ಕಷನ್ ಆಗಿರುತ್ತೆ. ವಿತ್ ಗ್ಲಾಸ್ ಕೊಡ್ತೀವೋ ವಿತೌಟ್ ಗ್ಲಾಸ್ ಕೊಡ್ತೀವೋ ಅಂತ. ಸೊ ವಿತ್ ಗ್ಲಾಸ್ ಇದ್ರೆ ನಾವು ಮಾಡ್ಕೊಡ್ತೀವಿ, ವಿತೌಟ್ ಗ್ಲಾಸ್ ಇದ್ರೆ ಆ ಗ್ಲಾಸ್ ಇನ್ ಏನಾಗುತ್ತೆ ಅವ್ರು ಎಕ್ಸ್ಟ್ರಾ ಪೇಮೆಂಟ್ ಅವ್ರು ಮಾಡಬೇಕು. ಓಕೆ ಓಕೆ. ಇಲ್ಲಿ ಬಂದ್ರೆ ಈಗ ಟ್ಯಾಂಕ್ ರೂಮು, ಟ್ಯಾಂಕಿಗೆ ಸ್ಟ್ಯಾಂಡ್ ಕೊಟ್ಟಿರ್ತೀವಿ, MS ಸ್ಟ್ಯಾಂಡು. ಅದ್ರ ಮೇಲ್ಗಡೆ ಸಿಂಟ್ಯಾಕ್ಸ್ ಕೊಟ್ಟಿರ್ತೀವಿ. ಓಕೆ, ಸೋಲಾರ್ ಪಾಯಿಂಟ್ ಕೊಟ್ಟಿರ್ತೀವಿ, ಗೀಸರ್ ಪಾಯಿಂಟ್ ಕೊಟ್ಟಿರ್ತೀವಿ. ಸರ್ ನೀವು ಯೂಶುವಲಿ ಕಾಂಕ್ರೀಟ್ ಅಲ್ಲಿ ಇದು ಮಾಡ್ತೀರಾ, ಟ್ಯಾಂಕ್ ರೂಮ್ ಮಾಡ್ತೀರಾ, ಇಲ್ಲಿ MSL ಮಾಡಿದ್ರೆ ಏನಕ್ಕೆ ಈ ತರ? ಈಗ ನಾಳೆ ಅದೇ ಫ್ಯೂಚರ್ ಅಲ್ಲಿ ಅವ್ರೊಂದು ಮನೆ ಕಟ್ಟಬೇಕು ಅಂದ್ರೆ ಅದನ್ನ ಮತ್ತೆ ಹೊಡಿಬೇಕಾಗತ್ತೆ. ಓಕೆ, ಇದಾದ್ರೆ ಹಂಗೆ ಲಿಫ್ಟ್ ಮಾಡಿ ಎತ್ಕೊಂಡು ಹೋಗ್ಬೋದು. ಸರಿ, ಕರೆಕ್ಟ್. ಸೊ ಈಗ ಆಮೇಲೆ ತುಂಬಾ ಹೈಟ್ ಗಳೆಲ್ಲ ಹೋಗ್ತಾ ಇರೋದ್ರಿಂದ MS ಟ್ಯಾಂಕಿಗೆ ಜನ ಶಿಫ್ಟ್ ಆಗ್ತಾ ಇದ್ದಾರೆ. ಅದು ಒಂದು. ಎರಡನೇದು ಬಟ್ಟೆ ಒಗೆಯೋ ಕಲ್ ಕೊಟ್ಟಿರ್ತೀವಿ. ಇಲ್ಲಿ ಬಟ್ಟೆ ಆರಕ್ಕೆ 2 ಸೈಡ್ T ಆಂಗಲ್ ನ ಮಾಡಿದೀವಿ. ಓಕೆ, ಯು ಆಂಗಲ್ ಮಾಡಿದ್ದೀರಾ? ಯು ಆಂಗಲ್ ತರ ಮಾಡಿ ಓಕೆ ಅದಕ್ಕೆ ಹೋಲ್ಸ್ ಕೊಟ್ಟಿರ್ತೀವಿ. ಜಸ್ಟ್ ಅವರು ಟೈಪ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇನ್ನ ಸೋಲಾರ್ ನ ಪಾಯಿಂಟ್ ಕೊಟ್ಟಿರ್ತೀವಿ. ಸೊ ಅವ್ರು ತಂದು ಕೊಟ್ರೆ ಫಿಟ್ ಮಾಡ್ಕೊಡೋ ಜವಾಬ್ದಾರಿ ನಮ್ದಾಗಿದೆ. ಸೋಲಾರ್ ಫಿಟ್ ಮಾಡ್ಕೊಡೋ ಜವಾಬ್ದಾರಿ ನಿಮ್ದೇ ಅಲ್ವಾ? ಹಾ ಸರ್, ಫಿಟ್ ಪ್ಲಂಬಿಂಗ್ ವರ್ಕ್ ಮಾಡಿರೋದ್ರಿಂದ ಪ್ಲಂಬಿಂಗ್ ವರ್ಕ್ ನಾವು ಮಾಡಿರ್ತೀವಿ, ಬಟ್ ಸೋಲಾರ್ ತಂದು ಕೊಡೋದು ಅವ್ರದ್ರಲ್ಲಿ ಇದಾಗಿರುತ್ತೆ. ಹಾಗೆ ಮೀನ್ ವೈಲ್ ಇಲ್ಲಿ ಮೇಜರ್ ಆಗಿ ಹೇಳ್ಬೇಕಾಗಿರೋದಂದ್ರೆ 2 ಪಾಯಿಂಟ್ ಇದನ್ನ ಡಮ್ಮಿ ಕಾಂಕ್ರೀಟ್ ಅಂತ ಹಾಕಿರ್ತೀವಿ. ಓಕೆ, ಸೊ ಆಲ್ಮೋಸ್ಟ್ 3.5 ಅಡಿ ಹೈಟ್ ವರೆಗೂ ಬಂದಿರತ್ತೆ. ನಾಳೆ ಫ್ಯೂಚರ್ ಕಟ್ಬೇಕಾದ್ರೆ ಇದನ್ನ ಒಡೆದ್ಬಿಟ್ಟು ಮತ್ತೆ ಲ್ಯಾಪಿಂಗ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ, ಕಂಟಿನ್ಯೂ ಮಾಡಬಹುದು. ಓಕೆ, ಇನ್ನ ಒಂದೇನಂದ್ರೆ ನಾವು ವಾಟರ್ ಪ್ರೂಫಿಂಗ್ ಮಾಡಿರ್ತೀವಿ ರೆಗ್ಯುಲರ್ ಆಗಿ. ಓಕೆ, ಈ ಬಿಲ್ಡಿಂಗ್ ಅಲ್ಲಿ ನಾವೇ ಸಜೆಸ್ಟ್ ಮಾಡಿದ್ವಿ, ಇವಾಗ ಫ್ಲೋರ್ ಗಾರ್ಡ್ ಅಂತ ಪೇಂಟ್ ಬರ್ತಾ ಇದೆ. ಸೊ ಅದನ್ನೊಂದು ಎಕ್ಸ್ಟ್ರಾ ಮಾಡ್ಕೊಳ್ಳಿ, ನಿಮ್ದು ವಾಟರ್ ಪ್ರೂಫಿಂಗ್ ಲೈಫ್ ಚೆನ್ನಾಗಿರತ್ತೆ ಅನ್ನೋ ಉದ್ದೇಶಕ್ಕೆ. ಇಲ್ಲಿ ಮಡ್ ರೋಡ್ ಇರೋದ್ರಿಂದ ತುಂಬಾ ಧೂಳು ಬಂದು ಕೂತ್ಕೊಳ್ಳುತ್ತೆ. ಹೌದು, ಧೂಳಿದೆ ಇಲ್ಲ ಆಲ್ರೆಡಿ. ಹೌದು, ಆ ಉದ್ದೇಶಕ್ಕೆ ಫ್ಲೋರ್ ಗಾರ್ಡ್ ನ ಸಜೆಸ್ಟ್ ಮಾಡಿದ್ವಿ. ಸೊ ಆ ಫ್ಲೋರ್ ಗಾರ್ಡ್ ಪೇಂಟ್ ನ ಒಂದು ಮಾಡಿಸ್ಕೊಂಡಿದ್ದಾರೆ. ಅಂದ್ರೆ ವಾಟರ್ ಪ್ರೂಫಿಂಗ್ ಲೈಫ್ ನ ಜಾಸ್ತಿ ಮಾಡಕ್ಕೆ. ಮುಂಚೆ ಏನಾಗ್ತಿತ್ತು, ವಾಟರ್ ಪ್ರೂಫಿಂಗ್ ನಾವು ಮಾಡ್ಕೊಡ್ತೀವಿ, ಸ್ಕ್ರೀಡ್ ಕಾಂಕ್ರೀಟ್ ಹಾಕಿ ಕೆಮಿಕಲ್ ಯೂಸ್ ಮಾಡಿ ಮಾಡಿರ್ತೀವಿ. ಎಕ್ಸ್ಟ್ರೀಮ್ ಬಿಸಿಲು, ಎಕ್ಸ್ಟ್ರೀಮ್ ಮಳೆ ಈ ತರ ಎಲ್ಲ ಇರೋದ್ರಿಂದ ಸ್ವಲ್ಪ ಲೈಫ್ ಜಾಸ್ತಿ ಆಗ್ಲಿ ಅನ್ನೋ ಉದ್ದೇಶಕ್ಕೆ. ಬಟ್ ಇದು ನಮ್ಮ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಇರಲ್ಲ. ಅದು ಬೇಸ್ಡ್ ಆನ್ ಏರಿಯಾ ಮೇಲೆ ಎಷ್ಟು ಲೀಟರ್ ಪೇಂಟ್ ಹೋಗುತ್ತೆ ಅನ್ನೋದು ಬೇಕಂದ್ರೆ ಪೇಂಟ್ ಕೊಡಿಸಿದ್ರೆ ನಮ್ಮ ಪೇಂಟರ್ಸ್ ಮಾಡ್ಕೊಡ್ತಿರ್ತಾರೆ. ಅಥವಾ ಯಾರು ಓನ ಕಟ್ಕೋತಿರ್ತಾರಲ್ಲ ಅವರು ವಾಟರ್ ಪ್ರೂಫಿಂಗ್ ಇದು ಆದ್ಮೇಲೆ ಕೂಡ ಒಂದು ಪೇಂಟ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನಿಮ್ಮ ಸಜೆಷನ್.